ಅದು ಆಕ್ಚುಲಿ ಇಲ್ಲ, ನಿಜ ಹೇಳು. ಕೈಯಲ್ಲಿ ನಾನು ಲೆಟರ್ ಇಟ್ಕೊಂಡೆ ಓದೋದು ಕಷ್ಟ ಆಗ್ತಾ ಇದೆ. ನೀನು ಇಷ್ಟು ಈಸಿಯಾಗಿ ಹೇಗೆ ಹೇಳಿದೆ? ನಮ್ಮ ಮನೇಲಿ ಯಾರೋ ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಹೇಳ್ದೆ. ನಮ್ಮನೆಲ್ಲ ಇಷ್ಟು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಾ? ಯಾರು ರೀ? ಅವತ್ತು ಅಂತರ ಅಕ್ಕ ಈ ಮಾತು ಹೇಳ್ತಿದ್ರು, ಅದ್ ನೆನಪಾಯ್ತು, ಹಾಗೆ ಅದನ್ನ ಕಂಟಿನ್ಯೂ ಮಾಡಿದೆ. ಆಕ್ಚುಲಿ ಇದರ ಅರ್ಥ ಈ ಲೆಟರ್ ಬರೀತಾ ಇರೋದು ಅಂತರ. ಎಸ್ ಲೀಲಾ, ಈ ಬೆಳದಿಂಗಳ ಬಾಲೆ ಬೇರೆ ಯಾರೂ ಅಲ್ಲ, ನನ್ನ ಅಂತರ. ಇದೊಂಥರ ಚೆನ್ನಾಗಿದೆಯಲ್ಲ. ಪ್ರಾರ್ಥನನ್ನ ಸಿಕ್ಕಾಕ್ಸೋದಕ್ಕಾಗ್ಲಿ ಅವಳನ್ನ ಆಟ ಆಡ್ಸೋದಕ್ಕಾಗ್ಲಿ ಬೆಳದಿಂಗಳ ಬಾಲೆ ಉಪಯೋಗಕ್ಕೆ ಬರ್ತಾಳೆ. ಕರೆಕ್ಟ್. ಅತ್ತೆ ಹೇಳಿ ಅತ್ತೆ, ದುರ್ಗಾಕ್ಕನ್ ವಿಷಯ ಮಾತಾಡ್ತಿದ್ರ? ಯಾರ ಹತ್ರ? ಯಾರಿದ್ದಾರೆ ಲೈನ್ ನಲ್ಲಿ? ಅದು ದುರ್ಗಾಕ್ಕ ಲೈನ್ ಅಲ್ಲಿ ಇದ್ದಾರಾ? ಕೊಡಿ, ನಾನು ಮಾತಾಡ್ತೀನಿ. ಅದು ಸರು, ದುರ್ಗಾ ಅಲ್ಲ. ಆಕ್ಚುಲಿ ದುರ್ಗನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಅವಳು ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದಾಳಲ್ಲ, ಅದಕ್ಕೆ ಕಂಪ್ನಿಯವ್ರ ಹತ್ರ ಕಾಲ್ ಮಾಡಿ ಅವಳು ಫ್ರೀ ಇದ್ರೆ ಮೀಟ್ ಮಾಡೋಣ ಅಂತ ಕೇಳ್ತಿದ್ದೆ. ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ನಿಜಾನಾ ಅತ್ತೆ? ಹೌದಮ್ಮ ಸರು. ನಾನು ದುರ್ಗನ್ ನೋಡದೆ ತುಂಬಾ ದಿನ ಆಯ್ತಲ್ಲ, ಯಾಕೋ ತುಂಬಾ ನೆನಪಾಗ್ತಾಳೆ ನನಗೆ. ಅವಳನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಮನ್ಸು ಅತ್ತೆ ನಿಮ್ದು. ನೀವು ತುಂಬಾ ಒಳ್ಳೆಯವರು. 2-3 ತಿಂಗಳಿಂದ ದುರ್ಗಾ ಅಕ್ಕ ಲೀಲನ್ ಹಿಂದೆ ಬಿದ್ದು ನಿಮಗ್ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಆದ್ರೂ ನೀವು ದುರ್ಗಾ ಅಕ್ಕ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ ಪಡ್ತಿದ್ದೀರಾ. ಅಂಡ್ ಅವರು ನಿಮ್ ಜೊತೆ ಸ್ವಲ್ಪ ಖಾರವಾಗೇ ಮಾತಾಡ್ತಿದ್ರು. ಆದ್ರೂ ನೀವು ಅದನ್ನ ಯಾವ್ದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ನಡವಳಿಕೆನೆ ನೀವ್ ಎಷ್ಟು ಒಳ್ಳೆಯವರು ಅಂತ ತೋರಿಸ್ಕೊಡತ್ತೆ. ಏನ್ ಒಳ್ಳೆತನನೋ ಕೆಟ್ಟತನನೋ ಅದೆಲ್ಲ ನನಗೆ ಗೊತ್ತಾಗಲ್ಲ ಮಸರು. ಆದ್ರೆ ದುರ್ಗನ್ ನೋಡ್ಬೇಕು ಅಂತ ಆಸೆ ಆಗಿದ್ದಂತೂ ಸತ್ಯ. ಅದಕ್ಕೆ ಕಾಲ್ ಮಾಡಿದ್ದೆ ಅಷ್ಟೇ. ಅತ್ತೆ, ನೀವು ನನ್ನ ಮಗಳು ಅಂತ ಅನ್ಕೊಂಡಿದ್ದೀರ ತಾನೆ? ಅಯ್ಯೋ, ಅನ್ಕೊಳ್ಳೋದೇನಮ್ಮ ಸರು, ನೀನ್ ನನ್ನ ಮಗಳೇ. ನಾನಂತೂ ನೀವೇ ನಮ್ಮಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಒಳ್ಳೇದಮ್ಮ. ಬರೀ ಒಳ್ಳೇದಮ್ಮ ಅಂದ್ರೆ ಆಗಲ್ಲ ಅತ್ತೆ. ಈ ಮಗಳು ತಾಯಿ ಆಸೆನ ಈಡೇರಿಸ್ಬೇಕಲ್ವಾ? ಅದಕ್ಕೆ ಅಮ್ಮ ಆಸೆ ಪಟ್ಟ ಹಾಗೆ ದುರ್ಗಾ ಅಕ್ಕನ್ ತೋರ್ಸೋ ಜವಾಬ್ದಾರಿ ನಂದು. ದುರ್ಗಾ ಅಕ್ಕ ಬಿಸಿ ಇದ್ರೆ ಯಾರ ಕಾಲ್ಗೂ ರೆಸ್ಪಾಂಡ್ ಮಾಡಲ್ಲ. ಆದ್ರೆ ಎಜೆ ಕಾಲ್ ಮಾಡಿದ್ರೆ ಮಾತ್ರ ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನು ನಿಮ್ಮನ್ನ ಎಜೆ ಹತ್ರ ಕರ್ಕೊಂಡು ಹೋಗ್ತೀನಿ. ಎಜೆಗೆ ನಿಮ್ಮ ಆಸೆ ಏನು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಒತ್ತಾಯ ಮಾಡ್ತೀನಿ ದುರ್ಗಾ ಅಕ್ಕನ್ ಕರ್ಸಿ ಅಂತ. ನೀವ್ ಆಸೆ ಪಟ್ಟಿದ್ದೀರಾ ಅಂದ್ರೆ ಎಜೆ ಖಂಡಿತವಾಗ್ಲೂ ದುರ್ಗಾ ಅಕ್ಕನ್ ಕರೆಸ್ತಾರೆ. ಅಯ್ಯಯ್ಯೋ, ಬೇಡಮ್ಮ ಸರು, ಬೇಡ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನೀವ್ ದುರ್ಗಾ ಅಕ್ಕನ್ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೀರಾ ಅಂದ್ಮೇಲೆ ನಾನು ಅವ್ರನ್ನ ಕರ್ಸ್ತೀನಿ. ಬನ್ನಿ ಅತ್ತೆ. ಅಯ್ಯೋ, ಯಾಕೆ ಮುಜುಗರ ಪಟ್ಕೋತಾ ಇದ್ದೀರಾ? ಎಜೆ ಹತ್ರ ನಾನ್ ಮಾತಾಡ್ತೀನಿ. ಬನ್ನಿ ಅತ್ತೆ. ಇಷ್ಟು ನನ್ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ ಮಗಳು ಹೇಗಾಗ್ತೀನಿ? ಬನ್ನಿ ಅತ್ತೆ. ಅಲ್ಲ ಸರು, ಅದು ಏನಿಲ್ಲ, ಬನ್ನಿ. ಅದು ಇದು ಇಲ್ಲ, ಬನ್ನಿ ಅತ್ತೆ. ಅಯ್ಯೋ, ಬನ್ನಿ. ಅಪ್ಪ, ಅಕ್ಕನ್ ಕಾಲ್ ಮಾಡೋಣ, ಯಾವ್ದಕ್ಕೂ ಹುಷಾರಾಗಿರು ಅಂತ ಹೇಳೋಣ. ಅದೇ ಸರಿಮ್ಮ, ಕಾಲ್ ಮಾಡು, ಮಾತಾಡು. ಏನಾಯ್ತಪ್ಪ? ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಇನ್ನೊಂದ್ಸಲ ಟ್ರೈ ಮಾಡಮ್ಮ. ಅಷ್ಟರಲ್ಲಿ ನಾನು ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಛೇ, ಈಗ್ಲೂ ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಈ ಹಾಳಾದ ನೆಟ್ವರ್ಕ್ ಕರೆಕ್ಟ್ ಟೈಮಲ್ಲೇ ಕೈ ಕೊಡುತ್ತೆ. ರೇವತಿ, ಹೀಗ್ ಮಾಡಿದ್ರೆ ಹೇಗೆ? ಹೇಗಪ್ಪ? ಯಾವ್ದಕ್ಕೂ
ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅವಾಗ ಅವ್ರು ಎಲ್ಲೇ ಇದ್ರೂ ಅವರೇ ಹುಡ್ಕೊಂಡ್ಬರ್ತಾರೆ. ನಿಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಪೊಲೀಸು ಅಂತಂದ್ರೆ ಭಯ. ಅವಳು ಬಂದ್ಮೇಲೆ ಅವಳು ಏನ್ ಮಾಡಿ ಬಂದಿದ್ದಾಳೆ ಅಂತ ನಾವು ಅವಳು ಬಾಯಿ ಬಿಡಿಸ್ಬೋದು. ಏನು, ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟಾ? ಅಯ್ಯೋ, ನಿಮ್ಮ ಅಮ್ಮನ ಮೇಲೆ ಅಲ್ಲಮ್ಮ, ಅವಳು ಮಿಸ್ಸಿಂಗ್ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಷ್ಟೇ. ಈ ಐಡಿಯಾನು ಒಂಥರ ಚೆನ್ನಾಗೇ ಇದೆ ಅಪ್ಪ. ಇದು ಒಳ್ಳೆ ಐಡಿಯಾ ಅಪ್ಪ. ಹಾಗಿದ್ರೆ ನಾನು ಇವಾಗಲೇ ಹೋಗಿ ಬರ್ತೀನಿ. ನೀನು ಲೀಲಂಗ್ ಫೋನ್ ಮಾಡಿ ಎಲ್ಲ ವಿಷಯ ಮುಟ್ಟಿಸಿರು. ಮನೆ ಕಡೆ ಜೋಪಾನ. ಅಪ್ಪ, ಇನ್ನು ಇಲ್ಲೇ ನಿಂತಿದ್ಯಲ್ಲ. ಅಪ್ಪ, ಏನಮ್ಮ? ಇವ್ರು ನಿಮ್ ಹೆಂಡತಿ ಕೌಸಲ್ಯ ತರನೇ ಇಲ್ವಾ? ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಹಾಗಿದ್ರೆ ಮಾತಾಡ್ಸೋಣ. ನಂಗೆ ಯಾಕೋ ಭಯ ಕಣಮ್ಮ, ನೀನೇ ಮಾತಾಡ್ಸು. ನೀವು ನಮ್ಮಮ್ಮನೇನಾ? ಹೆತ್ತು ಮಗಳು ತಾಯಿನ ನೀವು ನಮ್ಮಮ್ಮನ ಅಂತ ಕೇಳಿದ್ರೆ ನನ್ನ ಜೀವನ ಯಾವ ಗತಿಗೆ ಬಂದಿದೆ ಅಂತ ಬೇರೆ ಯಾರೂ ಹೇಳಬೇಕಾಗಿಲ್ಲ. ಅದಕ್ಕೆ ಈ ಪ್ರಾಯಶ್ಚಿತ್ತಕ್ಕೆ ಕೈ ಹಾಕಿದ್ವಿ. ಓ, ಇದೇನಮ್ಮ ಇದು? ಧ್ವನಿನೂ ನಿಮ್ಮ ಅಮ್ಮನ ತರನೇ ಇದೆ. ಅಪ್ಪ, ಅಮ್ಮನ್ ತರ ಇರೋದಲ್ಲ, ಅಮ್ಮನೇ. ಕೌಸಲ್ಯ, ಏನೇ ನೀನ್ ಅವತಾರ? ಧರ್ಮನ ಉಳಿಸೋದಕ್ಕೆ, ನ್ಯಾಯ ನೀತಿನ ಕಾಪಾಡೋದಕ್ಕೆ ಆ ವಿಷ್ಣು ಪರಮಾತ್ಮನೇ 10 ಅವತಾರ ಎತ್ತಿರ್ಬೇಕಾದ್ರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ನಾನು 1 ಅವತಾರ ಮಾಡಬಾರ್ದೇನ್ರಿ? ಬೆಳದಿಂಗಳ ಬಾಲೆ. ನಾನು ಕೆಲವು ದಿನಗಳ ಗೆಳತಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹಲವು ದಿನಗಳನ್ನು ಬಿಟ್ಟು ಕಾಲ್ ಮಾಡಿದಾಳೆ ಅಂದ್ರೆ ವೆರಿ ನೈಸ್. ಹಲೋ, ಇನ್ಮೇಲೆ ನಾನ್ ನಿಮಗ್ ಕಾಲ್ ಮಾಡಲ್ಲ. ಏ ಬಾಲೆ, ಏನಾಯ್ತು? ಯಾಕೆ ಕಾಲ್ ಮಾಡಲ್ಲ ಅಂತಿದ್ಯಾ? ಕೋಪ. ಕೋಪನ? ವೈ? ಮತ್ತೆ ನೀವು ನನ್ನ ಹೆಸರು ಕಂಡಿಡಿಲೇ ಇಲ್ಲ, ಅದಕ್ಕೆ ನಿಮ್ ಜೊತೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ 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 ನಿಮ್ಮನ್ನ ನಾನು ಈಗಲೇ ಬ್ಲಾಕ್ ಮಾಡ್ತೀನಿ. ಬಾಲೆ, ಬೆಳದಿಂಗಳ ಬಾಲೆ, ಬೇಡ ಬೇಡ ಪ್ಲೀಸ್, ಬೇಡ ಬಾಲೆ ಬಾಲೆ. ಅಯ್ಯೋ, ಒಲಿದು ಬಂದ ದೈವ ಹೊರ ಕೊಡುವ ಮುನ್ನವೇ ಮಾಯವಾಯಿತೆ. ಅಯ್ಯೋ ದುರ್ವಿಧಿ. ಏನಾಯ್ತು ರೀ? ಯಾಕಿಷ್ಟು ಬೇಜಾರಾಗಿ ದುರ್ವಿಧಿಯ ಅಂತಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳು ನೀವು. ಯಾವತ್ತಾದ್ರೂ ಅವ್ರ ನೋವು ಕೇಳಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳಬಾರ್ದು ಅಂತ ಹೇಳಿದ್ದಾರೆ, ಆದ್ರೆ ನೋವು ಕೇಳಬಾರ್ದಂತ ಎಲ್ಲೂ ಹೇಳಿಲ್ಲ. ಆದ್ರೂ ನೀನ್ ಕೇಳಿದ್ಯಾ, ಆದ್ರೆ ನನ್ಗೆ ಹೇಳಕ್ ಆಗ್ತಿಲ್ವೇ? ಹೆಸರು ಕಂಡಿಡಕ್ ಆಗ್ಲಿಲ್ವಾ ವಿಶ್ವರು? ಎಷ್ಟು ಕಷ್ಟಪಟ್ರು ಆ ನನ್ ಬೆಳದಿಂಗಳ ಬಾಲೆ ಹೆಸರು ಕಂಡಿಡಕ್ಕೆ ಆಗ್ತಿಲ್ಲ. ರೂಪ. ಹೌದು, ನಿನ್ನ ಹೆಸರೇನು? ರೂಪ. ರೂಪ. ಅದ್ರಲ್ಲಿ ಎಷ್ಟು ಅಕ್ಷರಗಳಿದೆ? 5. 5. ಯಾವ ಅಕ್ಷರದಿಂದ ಶುರು ಆಗುತ್ತೆ? 6. 6 ಅಕ್ಷರದಿಂದ ಶುರುವಾಗುವ 5 ಅಕ್ಷರಗಳಿರುವ ಹುಡುಗಿ ಹೆಸರು ರೂಪ. ಅಂದ್ರೆ ರೂಪ. ಕಂಡಿಡಿದ್ಬಿಟ್ಟೆ. ಅಂದ್ರೆ ನನ್ನ ಆ ಬೆಳದಿಂಗಳ ಬಾಲೆ ಹೆಸರು ಕೂಡ ರೂಪ. ಇವಾಗ್ಲೇ ಅವಳಿಗೆ ಹೇಳ್ತೀನಿ. ರೀ, ದೇವರು ಕೊಟ್ಟಿರೋದು 2 ಕಿವಿಗಳು. ಒಂದು ಒಳ್ಳೇದನ್ನ ಕೇಳಿಸ್ಕೊಳಕ್ಕೆ, ಇನ್ನೊಂದು ಒಳಗೆ ಬರೋ ಕೆಟ್ಟದನ್ನ ಹೊರಗಡೆ ಹಾಕೋದಕ್ಕೆ. ಅದಕ್ಕೋಸ್ಕರ ಬೇರೆದೆಲ್ಲ ನನ್ನ ಕಿವಿಗೆ ಹೋಗೋದಿಲ್ಲ ರೀ. ಅಮ್ಮ ಹೊಸದಾಗಿ ಡ್ರಾಮಾ ಶುರು ಮಾಡ್ಕೊಂಡಿದ್ಯಾ ಅಂತ ನನಗೆ ಪಕ್ಕ ಅನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಮರಿ. ಕೌಸಲ್ಯ, ನೀನ್ ಈ ತರ ಸುಳ್ಳು ಹೇಳ್ಕೊಂಡು ಏನೋ ದೊಡ್ಡದು ಸಾಧನೆ ಮಾಡ್ಬಿಡ್ಬೋದು ಅಂತ ಅನ್ಕೊಂಡಿದ್ರೆ ಆ ಪ್ಲಾನ್ ಎಲ್ಲ ಬಿಟ್ಟಾಕೋ. ಆಮೇಲೆ ನಿನ್ನ ಜೀವನದಲ್ಲಿ ಒಂದ್ಸಲನೂ ನಂಬಲ್ಲ. ರೀ,
ನಂಬಿಕೆ ಅನ್ನೋದು ನಾವು ಸಂಪಾದನೆ ಮಾಡೋ ಆಸ್ತಿ. ಅದನ್ನು ಒಂದ್ಸಲಿ ಕಳ್ಕೊಂಡ್ಬಿಟ್ರೆ ಮತ್ತೆ ಸಂಪಾದನೆ ಮಾಡೋದು ಬಹಳ ಕಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಿಲ್ಲಿ ಯಾರ ನಂಬಿಕೆಯನ್ನು ಸಂಪಾದನೆ ಮಾಡೋ ಪ್ರಯತ್ನದಲ್ಲಿಲ್ಲ. ನನಗೆ ಬೇಕಾಗಿರೋದು ನಾನು ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ. ಅದಕ್ಕೆ ಆಧ್ಯಾತ್ಮದ ಕಡೆಗೆ ಮೊರೆ ಹೋಗಿದ್ದೀನಿ. ಅದರಲ್ಲೇ ನೆಮ್ಮದಿ ಕಾಣ್ತಾ ಇದ್ದೀನಿ. ಬರ್ತೀನಿ. ಅಮ್ಮ ತಣ್ಣೀರಮ್ಮ, ಗೀಸರ್ ಸರಿ ಇಲ್ಲ. ನನಗೆ ಗೊತ್ತಿರೋದು ಒಂದೇ ನೀರು, ಅದು ಕಣ್ಣೀರು. ನಾನು ಮಾಡಿರೋ ಪಾಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀನಿ. ಇವಳ ಅಂತರನ ಇಲ್ಲ, ಇವಳ ಮನಸ್ಸಲ್ಲಿ ಇಂಥ ಉಗ್ರ ರೂಪ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಎಸ್, ಸಕ್ಸಸ್. ನಾನು ಏನಾಗಬೇಕು ಅನ್ಕೊಂಡು ಅದು ಕರೆಕ್ಟಾಗಿ ಆಯಿತು. ಅಯ್ಯೋ, ಈ ಪ್ಲಾನ್ ಸಕ್ಸಸ್ ಆಗಿರೋ ಖುಷಿಯಲ್ಲಿ ನಾನು ಲವರ್ನೇ ಮರ್ತ್ಬಿಟ್ಟಿದ್ದೀನಿ. ಎಲ್ಲಿ ಹೋದ್ರು ನನ್ನ ಪ್ರಿಯಕರ? ಅಪ್ಪ ಅಪ್ಪ ಅಪ್ಪ, ಬೇಗ ಬಾ ಇಲ್ಲಿ. ಏನಾಯ್ತಮ್ಮ ರೇವತಿ? ಯಾಕೆ ಗಾಬರಿ ಆಗಿದ್ಯಾ? ಅಪ್ಪ ಅಲ್ಲಿ ನೋಡಿ. ಯೋ ಕೌಸಲ್ಯ, ಯಾಕೆ ಹೀಗೆ ಬಿದ್ದಿದ್ಯಾ? ಹೇಳಿದ್ರೆ ಕೇಳಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡಬೇಡ ಅಂತ. ಈಗ ನೋಡು, ತಲೆ ತಿರುಗಿ ಬಿದ್ದಿದ್ಯಾ. ಸ್ವಲ್ಪ ನೀರು ತಗೊಂಬರಮ್ಮ. ಓ, ಯಾಕಿಂತ ಹಠ ಕೌಸಲ್ಯ? ನನ್ನ ಮಾತು ಕೇಳಬಾರ್ದ? ಗೀಸರ್ ರಿಪೇರಿ ಮಾಡ್ತಾ ಇರ್ತಾನೆ. ಒಂದು ನಿಮಿಷ ಕೊಡಮ್ಮ. ಯಾಕ್ರಿ ನೀರು ಹಾಕಿದ್ರಿ? ಮತ್ ನೀನ್ ತಲೆ ತಿರುಗಿ ಬಿದ್ದಿದ್ಯಲ್ಲ, ಅದಕ್ಕೆ. ಅಮ್ಮ, ನಿನ್ ತಲೆ ಸುತ್ತ ಬಿದ್ದಿದ್ದೆ, ಅದಕ್ಕೆ ಅಪ್ಪ ಎಪ್ಸಿದ್ದು. ತಲೆ ತಿರುಗೋದು ಅಹಂಕಾರದಲ್ಲಿದ್ದಾಗಮ್ಮ. ತಲೆ ತಿರುಗೋದು ನಾನು ಹೇಳಿದ್ದೇ ನಡಿಬೇಕು ಅಂತ ಹೇಳ್ತೀವಲ್ಲ ಆವಾಗ. ತಲೆ ತಿರುಗೋದು. ಅಯ್ಯೋ ಸಾಕು, ಈ ಒಣ ವೇದ ಅಂತ ಎಲ್ಲ ಬಿಟ್ಬಿಡು. ಹೇಳ್ಬೇಕಾಗಿರೋದನ್ನ ನೇರವಾಗಿ ಹೇಳ್ಬಿಡು. ಏನು ರೀ, ನಾನ್ ತಲೆ ತಿರುಗಿ ಬಿದ್ದಿಲ್ಲ, ಮತ್ತೆ ಮಲ್ಗಿದ್ದೆ. ಮಲಗಿದ್ಯಾ? ಹೀಗೆ ಯಾರಮ್ಮ ಮಲಗ್ತಾರೆ? ನೆಲದ ಮೇಲೆ ಕಾಲಿಟ್ರೇನೆ ಕೊರಿತಿದೆ, ಅಂತದ್ರಲ್ಲಿ ಏನು ಹಾಸ್ಕೊಳ್ದೆ ಇಲ್ಲಿ ಬಂದ್ ಮಲ್ಗಿದ್ಯಾ? ಅಪ್ಪ, ನೀನೇನಾದ್ರೂ ಅಮ್ಮನ್ ರೂಮಿಂದ ಆಚೆ ಹಾಕದ್ಯಾ? ನಾನೇನು ಹೇಳಿಲ್ಲಮ್ಮ. ನನ್ನ ಮೇಲೆ ಯಾಕೆ ಆಪಾದನೆ ಮಾಡ್ತೀಯಾ? ನಾನೇನಾದ್ರೂ ಹೇಳಿದ್ದೇನೆ ಕೌಸಲ್ಯ? ಯಾರಿಗೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ರೀ. ಆದ್ರೆ ನಮ್ಮೆಲ್ರಿಗೂ ಒಬ್ಬ ಹೇಳ್ತಾ ಇರ್ತಾನೆ, ಅದನ್ನ ನಾವು ಸರಿಯಾಗಿ ಕೇಳಿಸ್ಕೊಳಲ್ಲ. ಆಗ ಅವನು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರ್ತಾನೆ. ಆ ಬದಲಾವಣೆನೇ ಇದು. ಅದನ್ನೇ ನಾನು ಮಾಡ್ತಾ ಇರೋದು ರೀ. ಅಮ್ಮ, ಮೊದ್ಲೇ ನಿನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇತ್ತು. ಅದು ಈ ಟೈಪಲ್ಲಿ ಇವಾಗ ಹೀಗೆ ಹೇಳಿದ್ರೆ ದೇವ್ರಾಣಿಗಳು ಏನು ಅರ್ಥ ಆಗಲ್ಲ. ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳಮ್ಮ. ಚುಕ್ಕಿ, ನಾನು ವ್ರತ ಮಾಡ್ತಾ ಇದ್ದೀನಿ. ಆದ್ರೂ ಈ ತರ ಗೊತ್ತಿಲ್ಲದೆ ಒಬ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅಜ್ಜಿ? ಏನೇ ಗೊತ್ತಿಲ್ಲದೆ ಅಂತಿದೀಯಾ? ನಾನು ಇದನ್ನ ಸುಮಾರು ಸತಿ ಅನುಭವಿಸ್ಬಿಟ್ಟಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಳಕ್ ಅಷ್ಟೊಂದು ರಂಪ ಮಾಡಿದ್ಲಲ್ಲ, ಆಮೇಲೆ ನಾನು ಅವಳನ್ನ ಮಾತಾಡ್ಸಕ್ ಹೋಗಿದ್ದೆ. ನನಗೆ ಉಗ್ರ ರೂಪ ತೋರಿಸ್ಬಿಟ್ಲೆ. ಅದು ನನ್ ಮನೆ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಇರ್ಬೇಕು. ಮದ್ವೆ ನಿಂತೋಗಿರೋದು ನಂದು, ನಿಂದಲ್ಲ. ಕಾರಲ್ಲಿ ಬರೋವಾಗ್ಲೂ ಅಷ್ಟೇ ನನ್ನ ಮೇಲೆ ವಿಚಿತ್ರವಾಗಿ ರೇಗಾಡ್ತಿದ್ಲು. ಹೌದು ಅಜ್ಜಿ, ನಂಗೂ ಹಾಗೆ ಅನ್ನಿಸ್ತಿದೆ. ಅವತ್ತು ಗಣೇಶ ಹಬ್ಬದ ದಿನ ನಾನು ಗೋಮೂತ್ರ ತಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅಂತ ಅವ್ರ ಹತ್ರ ಕೊಟ್ಟೆ. ಆವಾಗ ಅವ್ರು ಮೂಗಿನ ಮುಚ್ಕೊಂಡು ಇದೆಲ್ಲ ನಾನ್ ಮಾಡ್ಬೇಕಂತ ನನ್ನ ಮೇಲೆ ರೇಗಾಡ್ಬಿಟ್ರು. ನೀವು ಕೈಯಲ್ಲಿ ಇಟ್ಕೊಂಡಿರೋದೇ ನನ್ನ ಕೈಯಲ್ಲಿ ವಾಸನೆ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ನಾನು ಅದನ್ನ ತಗೊಂಡು ಪ್ರೋಕ್ಷಣೆ ಮಾಡ್ಬೇಕಾ? ಆಮೇಲೆ ಲೀಲಾ ಮೇಡಮ್ ಬಂದ ತಕ್ಷಣ ಪ್ಲೇಟ್ ಚೇಂಜ್ ಮಾಡ್ಬಿಟ್ರು. ಸುಮ್ನೆ ಇರಿ ವಿಶ್ವರೂಪ್, ಸುಮ್ನೆ ತಮಾಷೆ ಮಾಡ್ಬೇಡಿ. ಕುಡಿ, ನಾನು ಪ್ರೋಕ್ಷಣೆ ಮಾಡ್ಬೇಕು. ಕೊಡಿ ಅಂದ್ರೆ. ಆದ್ರೆ ಅಂತರ್ ಮೇಡಮ್ ಯಾವತ್ತು ಸುಳ್ಳು ಹೇಳ್ದವ್ರಲ್ಲ, ಬಟ್ ಅವತ್ತು ಕಣ್ಮುಂದಿನ ಸುಳ್ಳು ಹೇಳ್ಬಿಟ್ರು.
ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರು. ಸುಳ್ಳು ಅಂದ್ರೆ ಆಗದೆ ಇರೋ ಅಂತ್ರ, ಒಂದು ಮಾತು ಹೆಚ್ಚಿಗೆ ಆಡದೇ ಇರೋ ಅಂತ್ರ ಹೀಗೆ ಉಲ್ಟಾ ಹೊಡಿತಿದ್ದಾಳೆ ಅಂತಂದ್ರೆ ಇಲ್ಲೇನೋ ಸಮಸ್ಯೆ ಇದೆ. ರಾಮ್ ಅಂತ್ರನ ಪ್ರೀತಿಸೋ ರೀತಿ ನೋಡ್ತಿದ್ರೆ ಅವರಿಬ್ರು ಇಷ್ಟರ ವೇಳೆಗೆ ಒಂದಾಗಿ ಸಂಸಾರ ಶುರು ಮಾಡಬೇಕಿತ್ತು. ಆದರೆ ಅವರಿನ್ನೂ ಹತ್ರ ಆಗದೆ ದೂರ ದೂರನೇ ಇರೋದು ನೋಡಿದ್ರೆ ಆ ಭಗವಂತನಿಗೆ ಅವರಿಬ್ರು ಒಂದಾಗೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಜ್ಜಿ ನೀವು ಹೇಳಿ ನಾವೇನು ಮಾಡಬೇಕು ಅಂತ. ನಾವೆಲ್ಲ ಹಾಗೆ ಕೇಳ್ತೀವಿ. ಸರಿ, ಮೊದಲು ನಾನು ಹೇಳ್ದಾಗ ಮಾಡಿ. ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆಮೇಲೆ ಮುಂದಿಂದು ತಾನಾಗೆ ಗೊತ್ತಾಗುತ್ತೆ. ಓಕೆ? ಓಕೆ. ಅಭಿ ಕಂಪ್ನಿಯವ್ರನ್ನ ಮನೆ ಕರೆಸಿ ದುರ್ಗಾ ಬಗ್ಗೆ ವಿಚಾರಿಸ್ತಿದ್ದಾನೆ. ಓ, ಇಲ್ಲಿವರೆಗೂ ಬಂದ ಏಜೆ? ಅದಕ್ಕೆ ಎಮರ್ಜೆನ್ಸಿ ಅಂತ ಅನ್ಸಿ ನಿಮಗೆ ಕಾಲ್ ಮಾಡಿದ್ದು. ನೀನು ಅಲ್ಲಿರೋದು ಯಾಕೆ ಅಂತ ಪದೇ ಪದೇ ಕೇಳಕ್ಕಾಗಲ್ಲ ಪ್ರಾರ್ಥನಾ. ಏಜನ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕು. ಪ್ರೀತಿಯನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ರೆ ನೀನು ಹೇಳದಾಗೆ ಗೊಂಬೆ ತರ ಆಡಿರೋನು. ಅಯ್ಯೋ, ಅವನು ಅಭಿ ಅವನ್ನ ಅಷ್ಟು ಸುಲಭವಾಗಿ ಆಡ್ಸೋಕ್ಕಾಗಲ್ಲ. ನಾನೇ ಅವನ್ನ ಆಡ್ಸೋ ಗೊಂಬೆ ಆಗಿದ್ದೀನಿ. ನನ್ನಿಂದ ಅವನ್ನ ಆಡ್ಸೋಕ್ ಆಗ್ತಿಲ್ಲ. ನಿನಗೋ ಲೀಲಾಗೋ ಇದೇ ವ್ಯತ್ಯಾಸ. ಈಗಲಾದ್ರೂ ಗೊತ್ತಾಯ್ತಾ? ಅವನು ಅವಳು ಕುತ್ತಲಿರೋ ತಾಳಿನ ಕಿತ್ತು ಹಾಕಿದ್ದ. ಹೆಂಡತಿ ಅಂತ ನಿನ್ನ ಮನೆಗೆ ಬಂದಿದ್ರು ವಾಪಸ್ಸು ತಾಳಿ ಕಟ್ಟಕ್ ಹೋದವನು ನಿನ್ನನ್ನು ನೋಡಿ ತಾಳಿ ಬಿಟ್ಟು ನಿನ್ನ ಹತ್ರ ಬಂದ. ಇಷ್ಟೆಲ್ಲ ಆದ್ರೂ ಲೀಲಾ ಏನ್ ಹೇಳಿದ್ರು ಆ ಏಜೆ ಮಾತನ್ನ ತೆಗೆದು ಹಾಕಲ್ಲ. ಅಷ್ಟು ಹತ್ರದಲ್ಲಿದ್ದಾನೆ. ಅದಕ್ಕೇನ್ ಕಾರಣ? ಏನ್ ಕಾರಣ? ಪ್ರೀತಿ. ಈ ಮಾತನ್ನ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಆ ಪ್ರೀತಿನ ನೀನಾಗಿ ಸಂಪಾದಿಸಕ್ಕಾಗ್ತಿಲ್ಲ? ಅಂತರ ರೂಪ ಇದೆ, ಅವಳದೇ ಧ್ವನಿ ಇದೆ, ಅವಳದೇ ಹಾವ ಭಾವ ಎಲ್ಲ ಇದೆ. ಅವನು ಪ್ರೀತಿ ಗಳಿಸೋದಕ್ಕೆ ಏನ್ ಕಷ್ಟ ನಿನಗೆ? ಗಳಿಸ್ತೀನಿ, ಖಂಡಿತ ಗಳಿಸ್ತೀನಿ. ದುರ್ಗಾ ವಿಷಯಕ್ಕೆ ಅವನು ಕೈ ಹಾಕಿದಾನೆ ಅಂದ್ರೆ ಅವನನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ನೋಡಿ, ನೀವು ಹೊರಗಡೆ ಏನೆಲ್ಲ ಪ್ಲಾನ್ ಮಾಡ್ತಿದ್ದೀರೋ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಮನೆಯಲ್ಲಿ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅದರಲ್ಲೂ ದುರ್ಗಾ ವಿಚಾರ ನಮ್ಮವರೆಗೂ ಬರ್ದಿರೋ ಹಾಗೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ದುರ್ಗಾಕ್ಕನ್ ವಿಷಯನ ಯಾರ ಹತ್ರ ಮಾತಾಡ್ತಿದ್ದೀರಾ? ದುರ್ಗಾ ಅಂತೇನೋ ಮಾತಾಡ್ತಿದ್ರಿ, ಯಾರತ್ರ? ಏನ್ ಲಕ್ಷ್ಮಿ ಹೀಗೆ ಹೇಳ್ತಿದ್ಯಾ? ಅಲ್ಲ, ಪ್ರಪಂಚದಲ್ಲಿರೋದು ಅವಳೊಬ್ಳೆ ದುರ್ಗಾನ. ನಾನು ಯಾವಾಗ್ಲೂ ಅವಳ ಬಗ್ಗೆನೇ ಮಾತಾಡ್ತಿರ್ತೀನ. ಈಗ ದಸರಾ ಹಬ್ಬ ಬರ್ತಿದ್ಯಲ್ಲ, ದುರ್ಗಾ ಪೂಜೆ ಬಗ್ಗೆ ಮಾತಾಡ್ತಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ ಅಷ್ಟೇ. ಓ ಹಾಗಾ? ನಾನು ಕಾಫಿ ಕರೆದೆ, ನೀವು ಬರಲಿಲ್ಲ. ಸೊ ಹಾಗಾಗಿ ನಾನೇ ತಗೊಂಡು ಬಂದೆ. ಅಪ್ಪ ಬಚಾವಾದೆ. ಅಯ್ಯಯ್ಯೋ ಲಕ್ಷ್ಮಿ, ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ? ಹೇಗೂ ತಂದ್ಬಿಟ್ಟಿದ್ಯಾ, ಅಲ್ಲಿ ಇಟ್ಟೋಗು, ನಾನು ಆಮೇಲೆ ಕುಡಿತೀನಿ. ದುರ್ಗಾ ಪೂಜೆ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ರಿ? ಯಾರ ಹತ್ರನಾ? ಎಂಥ ಪ್ರಶ್ನೆ ಕೇಳ್ತಿದ್ಯಾ ಲಕ್ಷ್ಮಿ? ಯಾಕೆ ಇದು ಕೇಳಬಾರ್ದು ಪ್ರಶ್ನೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಹೌದು, ಸಡನ್ ಆಗಿ ಬಂದು ಹೀಗೆ ಕೇಳಿದ್ರೆ ನಾನು ಏನಂತ ಅನ್ಕೋಬೇಕು? ನೀವು ಯಾವುದೇ ಹೊತ್ತಲ್ಲಿ ನನ್ನ ಹತ್ರ ಬಂದು ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಧೈರ್ಯವಾಗೇ ಹೇಳ್ತೀನಿ, ಭಯ ಪಡಲ್ಲ. ಧೈರ್ಯ ಎಲ್ಲಿರತ್ತೆ ಹೇಳಿ? ತಪ್ಪು ಮಾಡದೇ ಇರೋ ಜಾಗದಲ್ಲಿ. ನೀವು ಹೇಳೋಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ ಅಂತಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ ತಾನೆ? ಲಕ್ಷ್ಮಿ, ಪ್ರೈವೇಸಿ ಅಂತ ಒಂದಿದೆ, ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಇನ್ನೊಬ್ರು ಲೈಫಲ್ಲಿ ಮೂಗ್ ತೂರ್ಸಕ್ ಕಲ್ತಿದ್ಯಲ್ಲ, ಐ ನೀಡ್ ಮೈ ಸ್ಪೇಸ್. ನನಗೆ ಈ ತರ ಎಲ್ಲ ಕ್ವಶನ್ ಮಾಡೋದು ಇಷ್ಟ ಆಗಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಇದನ್ನ ನಾನು ತಗೊಂಡು ಹೋಗಿ ಅಭಿ ಹತ್ರ ಹೇಳಿದ್ರೆ ಅವ್ನು ನಿನ್ಗೆ ಏನ್ ಮಾಡ್ತಾನೆ ಅಂತ ಗೊತ್ತಿದ್ಯಾ? ಬನ್ನಿ
ಆದ್ರೆ ಬರಕ್ ಮುಂಚೆ ನಿಮ್ ಮೊಬೈಲ್ ತಗೊಂಡ್ ಬನ್ನಿ. ಯಾರ ಹತ್ರ ಅಂತ ನಾನು ಕೇಳಿದಷ್ಟೇ. ಅದಕ್ಕೆ ನೀವು ಇಷ್ಟೊಂದೆಲ್ಲ ಜಗಳ ಮಾಡಿ ರೇಗ್ತಿದ್ದೀರಲ್ಲ, ಅದ್ರಲ್ಲಿ ಅಂಥದ್ದು ಏನಿದೆ ಅಂತ ಅವರೇ ನೋಡ್ತಾರೆ. ಬನ್ನಿ. ಏನ್ ಲಕ್ಷ್ಮಿ, ನನ್ನನ್ನ ಕ್ರಿಮಿನಲ್ ಅನ್ನೋ ತರ ನೋಡ್ತಾ ಇದ್ಯಾ? ನಿನ್ಗಷ್ಟು ಅನುಮಾನ ಇದ್ರೆ ತಗೋ ಫೋನ್ ನೋಡ್ಕೊ. ಹೇಳಿಲ್ಲ ಏನಾರ ಹೇಳೋದಿತ್ತ? ಬೇಗ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟಾ? ಇರ್ಲಿ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಹಲೋ, ಏನೋ ಹೇಳ್ತೀನಿ ಅಂತ ಬಂದು ಹಾಗೆ ಹೋಗ್ತಿದ್ದೀರಾ? ಹೇಳು. ನೀವೇ ಅರ್ಜೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೆ. ಸರಿ, ಆಮೇಲೆ ಹೇಳುವಂತ ಹೋಗು. ಅದು ಆ್ಯಕ್ಚುಲಿ ಬೆಳೆದಿಂಗ್ಲಿ ಬಾಳೆ ಬಗ್ಗೆ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನೀವೇನೋ ಟೆನ್ಷನ್ ಇದ್ದೀರಾ, ಇರಲಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಬೆಳೆದಿಂದ ಬಾಲೆ ಲೆಟರ್ ಏನಾರ ಬಂದಿತ್ತಾ, ಅಥವಾ ಅವ್ರ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತಾ? ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅದೆಲ್ಲ ಈಗ ಬೇಕಾ? ಏನು ವಿಷಯ ಅದನ್ನು ಹೇಳು. ಅಲ್ಲ, ಬೆಳೆದಿಂದ ಬಾಳೆ ಅಂದ ತಕ್ಷಣ ಇರೋ ಟೆನ್ಷನ್ ಎಲ್ಲ ಮರೆತು ಎಕ್ಸೈಟ್ ಆದ್ರಲ್ಲ, ಅದು ಹೇಗೆ ಅಂತ ಹೇಳಕ್ ಬಂದೆ. ಅದ ಆ್ಯಕ್ಚುಲಿ ಆ ಹೆಸರು ತುಂಬ ಹತ್ತಿರ ಅನ್ಸುತ್ತೆ ನನಗೆ. ಆ ಲೆಟ್ರನ್ನ ಓದಿದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಅದರಿಂದ ಒಂದು ಉತ್ಸಾಹ ಸಿಗುತ್ತೆ, ಏನೋ ಒಂದು ಎನರ್ಜಿ ಅದು. ಅಂದ್ರೆ ನೀವು ಬೆಳೆದಿಂಗ್ಲ ಬಾಲೆನ ಇಷ್ಟಪಡ್ತಾ ಇದ್ದೀರಾ? ಹಾಗಲ್ಲ, ಅವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂದ ತಕ್ಷಣ ನಾವು ಅವ್ರನ್ನ ಪ್ರೀತಿಸ್ಲೇಬೇಕು ಅಂತೇನಿಲ್ಲ. ನನಗಿಷ್ಟ ಆಗೋದು ಆ ಲೆಟರಲ್ಲಿರುವಂಥ ಇಂಟೆನ್ಸ್ ಲೈನ್ಗಳು. ಅಂಥ ಲೈನ್ಗಳು ಸುಮ್ಮನೆ ಬರಲ್ಲ. ಯಾರು ಅತಿಯಾಗಿ ಪ್ರೀತಿಸಿರ್ತಾರೋ ಅಥವಾ ಅತಿಯಾದ ಪ್ರೀತಿನ ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ನನಗಿಷ್ಟ ಆಗೋದು. ಈ ಲೆಟ್ರಲ್ಲಿರೋ ಲೈನ್ಸ್ಗಳನ್ನ ಓದ್ತಾ ಇದ್ರೆ ನನ್ನ ಹತ್ರ ಹಳೆ ಪ್ರೀತಿ ನೆನಪಾಗತ್ತೆ. ನನ್ನ ನಾನೇ ಕನ್ನಡಿಲಿ ನೋಡ್ಕೊಂಡಾಗತ್ತೆ. ಏನ್ ಹೇಳ್ತಿದೀಯಮ್ಮ ನೀನು? ಮೇಡಮ್, ನೀವು ಸರಿಯಾಗಿ ನೋಡಿದ್ದೀರಾ ತಾನೆ? ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದೆಯಾ ಮೇಡಮ್? ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಾನೇನು ಚಿಕ್ಕ ಹುಡುಗಿನ ರೂಪ? ನಾನು ಕಣ್ಣಾರೆ ನೋಡಿದ್ದೀನಿ. ಅಂತರ ಅವರು ಎಷ್ಟು ಗಾಬರಿನಲ್ಲಿ ಫೋನ್ ಇಟ್ರು ಗೊತ್ತಾ? ಇದ್ರ ಅರ್ಥ ಏನಿರ್ಬೋದು? ಮೋಸ್ಟ್ಲಿ ನಮಗೆ ಗೊತ್ತಾಗಬಾರ್ದು ಅನ್ನೋ ವಿಷಯ ಆ ಮೊಬೈಲಲ್ಲಿ ಇದೆ ಅನ್ಸುತ್ತೆ. ಅದಕ್ಕೆ ನಮಗೆ ಕಾಣ್ದಿರೋ ಹಾಗೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಲಕ್ಷ್ಮಿ, ಯಾಕೆ ಅಂತರಾಕನ್ ಬಗ್ಗೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ಯಾ? ಇದು ತಪ್ಪಲ್ವಾ? ಯಾವ್ದು ಮೇಡಮ್ ತಪ್ಪು? ಅಂತರ ಮೇಡಮ್ ನೀವು ನೋಡಿದ್ದೀರಾ ಅಥವಾ ಲಕ್ಷ್ಮಿ ಮೇಡಮ್ ನೋಡಿದಾರಾ? ಇಲ್ಲ. ಈ ಮನೆಯಲ್ಲಿ ಅಜ್ಜಿನ್ ಬಿಟ್ರೆ ಅಂತರ ಮೇಡಮ್ನ ಮೊದ್ಲಿಂದ ನೋಡಿರೋನು ನಾನು. ಏಜೆ ಸರ್ ಮತ್ತೆ ಅಂತರ ಮೇಡಮ್ ಈ ಮನೆ ತಗೊಳ್ಬೇಕು ಅಂತ ಬಂದಾಗ ಈ ಮನೆ ವಾಚ್ಮ್ಯಾನ್ ಆಗಿದ್ದು ನಮ್ಮ ಅಪ್ಪ. ಅವ್ರು ಕೇಳ್ಕೊಂಡ್ರು ಅಂತ ನನ್ನನ್ನು ಈ ಮನೆ ಕರೆಸಿದ್ದು ಅಂತರ ಮೇಡಮ್. ಅವರು ಎಲ್ರ ಜೊತೆ ಹೇಗಿದ್ರು ಅಂತ ಅಜ್ಜಿನ ಕೇಳಿ. ಆದ್ರೆ ಇವಾಗ ಇವರೇ ಅಂತರ ಮೇಡಮ್ ಅನ್ನೋ ಡೌಟ್ ಶುರುವಾಗಿದ್ದು ಇವಾಗಿಂದಲ್ಲ, ಅವ್ರ ಬಿಹೇವ್ ನೋಡ್ದಾಗಿಂದನೇ ಶುರುವಾಗಿದೆ. ಹೌದಪ್ಪ, ಕರೆಕ್ಟಾಗಿ ಹೇಳ್ದೆ ವಿಶ್ವರೂಪ್. ನೋಡಮ್ಮ ಲೀಲಾ, ನೀನು ಅಕ್ಕ 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 ಅಂತ ಅವಳ ಹಿಂದೆ ಓಡಾಡ್ತಿರ್ಬಹುದು, ಆದ್ರೆ ನಾವುಗಳು ಸತ್ಯಾನ್ವೇಷಣೆಗೆ ಇಳಿದಿದ್ದೀವಿ. ಸತ್ಯ ಗೊತ್ತಾಗೋದಿಕ್ಕೆ ಒಂದೇ ಒಂದು ಹೆಜ್ಜೆ ಹಿಂದಿದ್ದೀವಿ ಅಷ್ಟೇ. ಅಂತರ ಅಂತರ ಅವೇ ಇಲ್ಲೇ ಇದ್ದೀನಿ, ಏನ್ ಹೇಳು? ಅಂತರ, ಇವತ್ತು ನಮ್ಮ ಮನೆಗೆ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾ ಇದಾರೆ. ಅಂಡ್ ಅವ್ರಿಗೆ ಡಿನ್ನರ್ ಅರೇಂಜ್ ಆಗಬೇಕು, ಅಂಡ್ ನೀನೇ ಮಾಡಬೇಕು. ಅವ್ರು ನಮ್ಮ ಜೊತೆ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾರೆ. ಇಂಪಾರ್ಟೆಂಟ್ ವ್ಯಕ್ತಿನಾ? ಯಾರು ಅಂತ ಕೇಳ್ಬೋದಾ ಅಭಿ? ನಿನಗೆ ಹೇಳ್ದೆ ಇರ್ತೀನ ಅಂತರ. ಕೇಳಿದ್ರೆ ಹೇಳ್ದೆ ಇರ್ತೀನ ಅಂತಿದ್ಯಾ, ಆದ್ರೆ ನನ್ಗೆ ಹೇಳಲೇ ಇಲ್ಲ ನೀನು. ಹೇಳ್ತೀನಿ. ಬರ್ತಿರೋ ವ್ಯಕ್ತಿ ಯಾರು ಅಂತ
ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಬಟ್ ನಿನಗೆ ಹೇಳ್ತೀನಿ, ನೀನು ಯಾರಿಗೂ ಹೇಳೋಕ್ಕೋಬೇಡ. ಗೊತ್ತಾದರೆ ಸುಮ್ಮನೆ ನರ್ವಸ್ ಆಗ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಹೇಳು ಅಭಿ, ಯಾರದು? ಕಮಿಷನರ್ ದಿಲೀಪ್. ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕೇಳಿದ್ದೀನಿ. ಅವರೇನಾ ಅಭಿ? ಎಕ್ಸಾಕ್ಟ್ಲಿ. ಹಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ, ಅದಕ್ಕೆ ಕರೆಸ್ತಾ ಇದ್ದೀನಿ. ಅನಂತರ ನೀನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡಿನ್ನರ್ನ ರೆಡಿ ಮಾಡಬೇಕು. ಆ್ಯಂಡ್ ಏನು ತಪ್ಪಾಗಬಾರ್ದು ಪ್ಲೀಸ್. ಕಮಿಷನರ್ನ ಮನೆಗೆ ಕರೆಸ್ತಿದ್ದಾನೆ ಅಂದರೆ ನನ್ನ ಹತ್ರ ಸ್ಮೂತಾಗಿ ಮಾತಾಡಿ ಕಮಿಷನರ್ ಹತ್ರನೇ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ತಾನ, ಅಥವಾ ಇಲ್ಲಿಂದಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನ? ಅಯ್ಯೋ, ಏನಪ್ಪ ಮಾಡಲಿ ಅಂತ ನಿನಗೆ ಹೇಳ್ತಿರೋದು. ರೆಡಿ ಮಾಡ್ತೀಯ ತಾನೆ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರು ಬಂದಾಗ ನೀನಿರಬೇಕು. ಅವೇ ನಾನು ಯಾಕೆ? ನೀನೇನೋ ಕೆಲ್ಸದ ವಿಚಾರವಾಗಿ ಕರೆಸ್ತಿದ್ಯಾ? ನಾನು ಹೀಗೆ ಸುಮ್ಮನೆ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊಂಡು ಬರ್ತೀನಿ. ನೋ ನೋ, ನಾ ಹೇಳ್ತಾ ಇದ್ದೀನಿ ತಾನೆ, ನೀನು ಇರಬೇಕು ಅಂತ. ಇರಬೇಕು. ಆ್ಯಂಡ್ ಪ್ರಿಪ್ರೇಷನ್ ಮರಿಬೇಡ. ಬಿ ಪ್ರಿಪೇರ್ಡ್. ಕೌಸಲ್ಯ, ಏನ್ ಮಾಡ್ತಾ ಇದೀಯಾ? ಯಾಕ್ರಿ ಹೀಗ್ ಮಾಡಿದ್ರಿ? ಚುಬಾಯಿ, ನೀನ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನ ದೇವರಿಗೆ ಯಾಕೆ ಹಿಂಸೆ ಕೊಡ್ತೀಯ? ನನ್ನಂತ ಕೆಟ್ಟ ಮನ್ಸನ್ನ ಸೃಷ್ಟಿ ಮಾಡಿರೋದಕ್ಕೆ ಆ ದೇವ್ರು ನನ್ನನ್ನು ಸಹಿಸ್ಕೊಳ್ಳೇಬೇಕಲ್ವ ರೀ? ಅಯ್ಯೋ, ಸಾಕು ಸಾಕು ಕೌಸಲ್ಯ. ನಾನು ನಿನ್ ಗಂಡ ಅನ್ನೋದನ್ನು ಮರೆತು ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನಿಲ್ಲಿಸ್ಬಿಡು ಸಾಕು. ಇಲ್ಲ ರೀ, ಇದೆಲ್ಲ ನನಗ್ ಸಾಕು ಅನ್ಸ್ಬೇಕು. ಅಲ್ಲಿವರೆಗೂ ಮಾಡ್ತಾನೆ ಇರ್ತೀನಿ. ನಿನ್ಗೆ ತಲೆ ಕೆಟ್ಟಿದ್ಯಾ ಕೌಸಲ್ಯ? ನಾನು ನಿನಗೆ ಬೈದಿದ್ದೀನಿ, ಒಂದೆರಡು ಸಲ ಕೈ ಕೂಡ ಮಾಡಿದ್ದೀನಿ. ಆದ್ರೆ ಅದೆಲ್ಲ ನಿನ್ ಮೇಲಿನ ಕ್ಷಣಿಕ ಕೋಪಕ್ಕೋಸ್ಕರ ಮಾತ್ರ. ಹಾಗಂತ ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ನಾನು ಮನುಷ್ಯನೇ ಕಡೆ, ನನಗೂ ಭಾವನೆಗಳಿದಾವೆ. ಹೆಂಡತಿ ತಪ್ಪು ಮಾಡಿದಾಗ ತಿದ್ದಬೇಕಾಗಿರೋದು ಗಂಡನ ಕರ್ತವ್ಯ. ಆ ಸಂದರ್ಭದಲ್ಲಿ ಹಾಗೆ ನಡ್ಕೋಬೇಕಾಗಿತ್ತು, ನಡ್ಕೊಂಡಿದ್ದೀನಿ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀನು ಹೀಗೆಲ್ಲ ಮಾಡ್ತಾ ಇದೀಯ ಅಂದ್ರೆ ಬೇಡ, ನಿಲ್ಸು, ಸಾಕು. ನನ್ನ ಮನೇಲಿ ಯಾವ ಹೆಣ್ಮಕ್ಳು ನೊಂದ್ಕೊಂಡ್ರು ನನಗೆ ನೋವಾಗುತ್ತೆ. ನಮ್ಮ ಮನೇಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾವ ಹೆಣ್ಮಕ್ಳು ನೊಂದ್ಕೋಬಾರ್ದು ಕಣೆ. ಮಾತು ಕೇಳು. ನೀವು ಈ ರೀತಿ ಒಳ್ಳೆತನ ತೋರಿಸ್ತಾ ಹೋದ್ರೆ ನನ್ನ ಮನ್ಸಲ್ಲಿ ಪಾಪಿ ಅನ್ನೋ ಭಾವನೆ ಹುಡ್ತಾನೆ ಇರುತ್ತೆ. ಅಯ್ಯೋ ದೇವ್ರೇ, ನಾನ್ ಏನ್ ಮಾಡ್ಲಿ? ಕೌಸಲ್ಯ, ನಾನ್ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ ತಾನೆ. ನಮ್ಮ ಮಗಳು ನಿನ್ನನ್ನು ಕ್ಷಮಿಸಿದ್ದೀನಿ ಅಂದಿದ್ದಾಳೆ. ಚುಕ್ಕಿನೂ ಹೋಗ್ಲಿ ಬಿಡಮ್ಮ ಅಂದಿದ್ದಾಳೆ. ಹಾಗಿದ್ರು ನೀನ್ ಯಾಕೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದೀಯಾ? ನನ್ನ ಮನ್ಸಲ್ಲಿ ಅಂಟಿರೋ ಕೊಳೆ ಹೋಗ್ಬೇಕು ರೀ. ನೀವೆಲ್ಲ ಕ್ಷಮಿಸಿದ್ದೀನಿ ಅಂದ್ಮೇಲೆನೆ ನನ್ನ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ. ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ರೀ. ಆ ದೇವರು ನನ್ನನ್ನು ಕ್ಷಮಿಸ್ಬೇಕು. ಅಲ್ಲಿವರೆಗೂ ಇದನ್ನ ಮಾಡ್ತಾನೆ ಇರ್ತೀನಿ. ಅಯ್ಯಯ್ಯೋ, ಇದೇನಿದು? ಬಲ್ಗಣ್ಣು ಅದರ್ತಿದ್ಯಲ್ಲ. ಅತ್ತೆ, ಏನಾಯ್ತು? ಕಣ್ಣುರಿತಿದ್ಯಾ? ಇಲ್ಲ ಸರು, ಯಾಕೋ ಬಲ್ಗಣ್ಣು ಅದರ್ತಾ ಇದೆ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತೀರಾ? ಬಲ್ಗಣ್ಣು ಅದರಬಾರ್ದು ಸರು. ಅದ್ರದ್ರೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ ಅರ್ಥ. ನೀವದೆಲ್ಲ ನಂಬ್ತೀರಾ? ಯಾಕೆ, ನೀನ್ ನಂಬಲ್ವಾ? ನಂದೊಂಥರ ಚೇಂಜ್ ಆಗ್ತಿರತ್ತೆ. ಅದು ನಾನೇನಾದ್ರು ತಪ್ಪು ಮಾಡಿದ್ರೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲ ಅಂದ್ರೆ ನಾನು ಕೇರು ಮಾಡಲ್ಲ. ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ಎಲ್ಲಾದ್ರೂ ಉಂಟಾ? ನೀವು ಪುಟ್ಟ ಮಗು ಇದ್ದ ಹಾಗೆ, ಅದ್ರಲ್ಲೂ ನನಗೆ ಮಮ್ಮಿ ಇದ್ದ ಹಾಗೆ. ನೀವು ತಪ್ಪು ಮಾಡೋದಕ್ಕಾಗತ್ತಾ? ನಾನು ಹಾಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ.
ಆದ್ರೂ ಸರ್ ನನಗೆ ತುಂಬಾ ಭಯ ಆಗ್ತಿದೆ. ಹೀಗೆಲ್ಲ ಕಣ್ಣು ಅದ್ರದಾಗ ನನ್ನ ಲೈಫಲ್ಲಿ ನಾನು ಕಳ್ಕೊಂಡಿರೋದೇ ಹೆಚ್ಚು. ಅಯ್ಯೋ ಏನೇನೋ ಅನ್ಕೋಬೇಡಿ. ನೀವು ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಓಡಾಡ್ತಿದ್ರಲ್ವಾ, ಆ ಸುಸ್ತಿಗೆ ಅಥವಾ ಒಲೆ ಮುಂದೆ ನಿಂತಿದ್ರಲ್ಲ ತುಂಬಾ ಹೊತ್ತು, ಆ ಹೀಟ್ಗೆ ಹೀಗಾಗಿರ್ಬೋದು. ಏನೋ ಸಣ್ಣ ಪುಟ್ಟ ಅಲರ್ಜಿ ಇರಬೇಕು. ನಿಮ್ ಕಣ್ಣು ಹಿಂಗಾಗಿರೋದಕ್ಕೂ ಮುಂದೆ ಏನೋ ಆಗತ್ತೆ ಅನ್ಕೊಳ್ಳೋದಕ್ಕೂ ಸಂಬಂಧನೇ ಇಲ್ಲ. ನೀನ್ ಹಾಗೆ ಹೇಳ್ತಿದ್ಯಾ ಕಣೆ. ಮನೆಗೆ ಬಂದಿರೋದು ಕಮಿಷನರ್. ಅವನ್ನ ಅಭಿ ಯಾಕೆ ಕರೆಸ್ತಾ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೆ ಒಂದು ಗೊತ್ತಾಗ್ತಿಲ್ಲ. ದುರ್ಗಾ ವಿಷಯ ಗೊತ್ತಾಗಿ ನಾನು ಹಿಡ್ಸೋಕೇನಾದ್ರೂ ಕರ್ಸಿದಾನ? ಅಯ್ಯೋ ಒಂದು ಅರ್ಥ ಆಗ್ತಿಲ್ವೇ. ಮಾರಿದ್ರೆ ಸಿಕ್ಕಾಕೋತೀನಿ. ನಾನು ಏನ್ ಮಾಡ್ಲಿ? ಕಣ್ ಬೇರೆ ಹೊಡ್ಕೋತಿದೆ. ಪಕ್ಕ ಹೊಗೆನೆ ಅನ್ಸ್ತಿದೆ. ಅತ್ತೆ ಅತ್ತೆ ಏನಮ್ಮ ಏನಮ್ಮ ಅಂತಿದ್ದೀರಲ್ಲ, ಅವ್ರು ಆಲ್ರೆಡಿ ಮನೆಗೆ ಬಂದಿದ್ದಾರೆ. ನೀವು ಡಿನ್ನರ್ಗೆಲ್ಲ ರೆಡಿ ಮಾಡಿಟ್ಟಿದ್ರಲ್ಲ, ಸಣ್ಣ ಪುಟ್ಟದೇನೇನೋ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೀನಿ. ನೀವು ಇವಾಗ ಬಂದು ಸರ್ವ್ ಮಾಡೋದಷ್ಟೇ ಬಾಕಿ. ಮೊದಲು ಅವ್ರನ್ನ ಮಾತಾಡಿಸಿ ಆಮೇಲೆ ಈತ ಹೇಳ್ದಾಗ ಸರ್ವ್ ಮಾಡಿದ್ರಾಯ್ತು. ಬನ್ನಿ ನೀವು. ನೀನ್ ಹೋಗಿರು ಸರು, ನಾನು ಆಮೇಲೆ ಬರ್ತೀನಿ. ಅತ್ತೆ ಇದೇ ನೀವು ಮಾಡೋ ತಪ್ಪು. ಮನೆ ಯಜಮಾನಿ ನೀವು. ಯಾರು ಬಂದ್ರು ಯಾರು ಹೋದ್ರು ಪ್ರತಿಯೊಂದೂ ನಿಮಗ್ ಗೊತ್ತಾಗ್ಬೇಕು. ಸುಮ್ಮನೆ ಹೀಗೆ ರೂಮಲ್ಲಿ ಇದ್ರೆ ಎಲ್ಲ ಆಗೋದಿಲ್ಲ. ಬನ್ನಿ. ಅಯ್ಯೋ ಬನ್ನಿ ಅತ್ತೆ. ಅಲ್ಲ ಸರು, ಬನ್ನಿ. ನೀವು ID ಕಾರ್ಡ್ ಇಲ್ಲದೆ ಬಂದಿದ್ದೀರಾ, ಅದು ರಾತ್ರಿ ಬಂದಿದ್ದೀರಾ. ಇದು ನಿಮಗೆ ಸೇಫ್ ಅಲ್ಲ ಅಲ್ವಾ? ಸರ್, ID ಕಾರ್ಡ್ ಇಲ್ಲದೆ ಮನೆಗೆ ಬಂದಿದ್ದೀವಿ, ಸೇಫ್ ಅಲ್ಲ ಅಂತ ಹೇಳ್ತೀರಿ ತಾನೆ? ನಾನಿದ್ ಒಪ್ಪಲ್ಲ ಸರ್. ನಿಮಗೆ ಬೇಜಾರಾದ್ರೆ ಹೇಳಿ, ನಾವು ಹೇಗೆ ಹೊರಟು ಹೋಗ್ತೀವಿ. ಕೆಂಪಮ್ಮ ಬೈಟಮ್ಮ ಬಾತ್ ಕರ್ತಾವ್. ನೋಡಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ರಿದ್ದು ಆಧಾರ್ ಕಾರ್ಡ್ನ ಚೆಕ್ ಮಾಡಿದ್ದೀನಿ. ಅವರೇ ಏನಂದಿಲ್ಲ, ನೀವು ಅಂತಿದ್ದೀರಲ್ಲ ಸರ್. ಕಮಿಷನರ್ ಸರ್ ನಮ್ಮನ್ನು ಕೂರಿಸಿ ಮರ್ಯಾದೆ ಮಾಡಿ ಕಳಿಸ್ಬೇಕಿತ್ತು. ಲೇಕಿನ್ ಮಿಲಾಹಿ ನಹಿ. ಸ್ಟಾಫ್ನೆಲ್ಲ ನಾವು ಚೆಕ್ ಮಾಡಿದ್ವಿ, ಆದ್ರೆ ನೀವು ನಂಬ್ತಾನಿಲ್ಲ. ಓಕೆ ಫೈನ್. ಈಗ ನಿಮ್ಗೆ ಏನಾಗಬೇಕು ಅದನ್ನು ಹೇಳಿ. ಸರ್, ಮನೆಯವ್ರನ್ನೆಲ್ಲ ಕರೆದ್ರೆ ಫಿಂಗರ್ ಪ್ರಿಂಟ್ ತಗೊಂಡು ತಂಬ್ ಇಂಪ್ರೆಸ್ ನಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಬಹುತ್ ಕಾಮ್ ಹೈ. ಓಕೆ ವಿಶ್ವರೂಪ್. ಎಸ್ ಸರ್. ವಿಶ್ವರೂಪ್ कोई नहीं है सर, हेल्प ಮಾಡ್ತಿದ್ದೆ. ನೀವು ನಿಮ್ಮ ಕೆಲಸ ಮಾಡಿ. ಕರೆಕ್ಟ್ ಸರ್. ದೀದಿ ಅಲ್ಲ ಸರು, ಅದು ಕಣ್ಣು. ಅತ್ತೆ, ನಾನು ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀನಿ, ಏನೂ ಆಗೋದಿಲ್ಲ. ಓಕೆನಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನಾಯ್ತು? ಎಡಬಿಟ್ಟೆ. ಅಯ್ಯೋ, ನೀವು ತುಂಬ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ನೀವಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ಆಮೇಲಿಂದ ರೆಸ್ಟ್ ಮಾಡಿ. ನಾನು ಡಿನ್ನರ್ ಸರ್ವ್ ಮಾಡ್ತೀನಿ. ಓಕೆನಾ? ಬನ್ನಿ. आपका नाम लक्ष्मी है ना? करेक्ट है, करेक्ट. नेक्स्ट. ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ನೋಡ್ರಿ, ನಾವು ಲಂಚ್ ಎಲ್ಲ ಇಸ್ಕೊಳ್ಳಲ್ಲ. ನಮ್ ಸರ್ ವೆರಿ ಸ್ಟ್ರಿಕ್ಟ್ ಆಫೀಸರ್, ಗೊತ್ತಾ? ಅವ್ರು ಸರು ಅಂತ ನಿಮ್ಗೆ ಹೇಗೆ ಗೊತ್ತು? ಸರ್, ಅವಾಗ ನೀವು ಸರ್ ಅಂತ ಕರೆದ್ರಲ್ಲ, ಅವರೇ ಸರ್ ಇರ್ಬೋದು ಅಂತ ಕರೆದೆ. आ जाओ मैडम. ಆಯ್ತಾ? ಆಯ್ತು. ಸರಸ್ವತಿ ಅಲ್ವಾ? ಹೌದು. ಇನ್ನು ಉಳಿದಿರೋದು ನೀವೊಬ್ರೆ. ಆ ಜಾವ್ ಮೇಡಮ್. ನಾನಾ? ನಂದು ಆಧಾರ್ ಕನೆಕ್ಟ್ ಆಗಿದೆ. ಸುಮ್ಮನೆ ಯಾಕೆ ಇದೆಲ್ಲ? ಇವರು ನಿಮ್ಮ ವೈಫ್ ಅಲ್ವಾ? ಪರಿಚಯ ಮಾಡಿಸೋದು ಮರ್ತ್ಬಿಟ್ಟಿದ್ದೆ. ಎಸ್, ಶೀಸ್ ಅಂತ್ರ ಮೈ ವೈಫ್. ಹಾಯ್. ಹಲೋ, ಬನ್ನಿ ಮೊದಲು ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೋಡಿದ್ರ ಎಷ್ಟು ಭಯ ಪಡ್ತಿದ್ದಾಳೆ.
ಅಂತರ ಬಾ. ಅಯ್ಯೋ ಅಡ್ಗೆ ಮನೇಲಿ ಒಂದ್ ಸಣ್ಣ ಕೆಲಸ ಆಯ್ತು, ಮರ್ತಿದ್ದೆ, ಬಂದ್ಬಿಡ್ತೀನಿ. ಅಕ್ಕ, ಅಡ್ಗೆ ಮನೆ ಕೆಲಸ ನಾನ್ ಮಾಡ್ತೀನಿ, ನೀವ್ ಬನ್ನಿ. ಮೇಡಮ್ ಬನ್ನಿ, ನೀವೊಬ್ಬರೇ ಇರೋದು. ತುಂಬಾ ಹೊತ್ತಿರೋ ಆಗಲ್ಲ ಮೇಡಮ್, ಒಂದೇ ನಿಮಿಷ ಬಂದ್ಬಿಡಿ. ಒಂದ್ ನಿಮಿಷ ರೆಸ್ಟ್ ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ದೇವ್ರೆ, ಆ ಕಮಿಷನರ್ ಬೇರೆ ಕೂತಿದ್ದಾನೆ. ಅದ್ರ ಜೊತೆಲಿ ಆಧಾರ್ ವೆರಿಫಿಕೇಶನ್ ಮಾಡೋ ಜನ ಈಗಲೇ ಬೊಕ್ಕರಿಸ್ಕೋಬೇಕಿತ್ತ. ನಾನೇನಾದ್ರೂ ಹೆಬ್ಬೆರಳಿಟ್ರೆ ಖಂಡಿತ ನನ್ನ ಪ್ರಾರ್ಥನೆ ಅಂತ ಗೊತ್ತಾಗುತ್ತೆ. ಏನ್ ಮಾಡ್ಲಿ ಆ ಕಮಿಷನರ್ ಬೇರೆ ಅಭಿಗೆ ಕ್ಲೋಸ್ ಫ್ರೆಂಡ್ ಅಂತೆ. ಅಯ್ಯೋ, ಈ ಆಧಾರ್ ವೆರಿಫಿಕೇಶನ್ ಮಾಡೋರು ಈಗಲೇ ಬಂದು ವಕ್ರಿಸ್ಕೋಬೇಕಿತ್ತ. ನನ್ನ ಕರ್ಮಕ್ಕೆ. ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಆಧಾರ್ ಲಿಂಕಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿ ನನ್ನನ್ನ ಅಂತರನೇ ಅಲ್ಲ, ನಾನು ಬೇರೆ ಯಾರೋ ಅಂತ ಕನ್ಸಿಡರ್ ಮಾಡ್ತೀರಾ? ಅಂತರ ಕಾಮ್ ಡೌನ್. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಏನೋ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇಶ್ಯೂ ಇರ್ಬೋದು. ರಿಲ್ಯಾಕ್ಸ್. ಅಂತರ ಅವ್ರೆ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅಂತರ AJ ಅವರ ಹೆಂಡತಿ. AJ ಅವರು ತುಂಬಾ ಪ್ರೀತಿಸೋ ಹೆಂಡತಿ ಅಂತ ಆಸ್ ಎ ಕಮಿಷನರ್ ನಾನೇ ನಿಮ್ಮನ್ನ ಅಪ್ರೂವ್ ಮಾಡ್ತಿದ್ದೀನಿ. ನಾನೇ ನಿಮ್ಗೆ ಸರ್ಟಿಫಿಕೇಟ್ ಬೇಕಾದ್ರೂ ಕೊಡ್ತೀನಿ. ವಾಟ್ ಮಿಸ್ಟರ್ AJ? ಕೋರ್ಸ್. ನಿಮ್ದೆಲ್ಲ ಕ್ಲಿಯರ್ ಆಯ್ತಾ? ಎಸ್ ಸರ್, ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು. ಓ ಮೈ ಗಾಡ್, ಏನಾಯ್ತು? ಸ್ವಲ್ಪ ಬಿಗಿನಿಂಗಿಂದ ಹೇಳಿ. ದುರ್ಗಾ ಮನೆಯಿಂದ ದೂರ ಉಳಿದು 15 ದಿನ ಆಗಿದೆ. ಆ್ಯಕ್ಚುಲಿ ನಮ್ಮ ಬೇರೆ ಪ್ರಾಜೆಕ್ಟ್ಸ್ ಕೆಲಸಗಳಿದ್ದಾಗ ದುರ್ಗಾ ಯೂಶಲಿ ಹೋಗೋಳು. ಮನೆಯಿಂದ ದೂರ ಉಳಿದು ಅಲ್ಲೇ ಉಳ್ಕೊಂಡು ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಳು. ಅವಳನ್ನ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಫರ್ಗೆಟ್ ಅಬೌಟ್ ಕಾಲ್ಸ್. ನನಗೆ ವಾಯ್ಸ್ ಮೆಸೇಜು ಕಳಿಸ್ತಾ ಇಲ್ಲ, ಬರೀ ಟೆಕ್ಸ್ಟ್ ಮೆಸೇಜ್ ಬರ್ತಾ ಇದೆ. ಆಗಲೇ ನನಗೊಂದು ಸ್ವಲ್ಪ ಡೌಟ್ ಶುರು ಆಗಿತ್ತು. ಓ ಮೈ ಗಾಡ್, AJ, ಐ ಥಿಂಕ್ ತುಂಬ ಲೇಟ್ ಆಗಿದೆ. ವಾಟ್ ಯು ಮೀನ್? ಎಸ್ AJ, 15 ದಿನ ಆದಮೇಲೆ ನಿಮಗೆ ಗೊತ್ತಾಗಿದೆ ಅಂದರೆ ಏನೋ ಸಮಸ್ಯೆ ಆಗಿದೆ. ಬಟ್ ಡೋಂಟ್ ವರಿ, ಇಡೀ ಡಿಪಾರ್ಟ್ಮೆಂಟು ನಿಮ್ಮ ಜೊತೆ ಇದೆ. ದುರ್ಗಾ ಕಾಲ್ ಡೀಟೇಲ್ಸ್ನ ತೆಗೆಸ್ತೀನಿ, ಅವಳ ಲೊಕೇಶನ್ನು ಸಹ ಟ್ರೇಸ್ ಮಾಡಿಸ್ತೀನಿ. ದುರ್ಗಾ ಕಾಣದೇ ಇರೋದ್ರ ಹಿಂದೆ ಏನೋ ಸತ್ಯ ಇದೆ, ತಿಳ್ಕೊಳ್ಳೋಣ. ಬಟ್ ದುರ್ಗಾ ಸೇಫಾಗಿ ಮನೆಗೆ ಬರ್ತಾಳಲ್ವಾ? ಐ ಹೋಪ್ ಅಟ್ ದಿ ಬೆಸ್ಟ್. ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಬಟ್ ಒನ್ ಮೋರ್ ಫೇವರ್, ಇದು ಅನ್ಅಫಿಷಿಯಲ್ ಆಗೇ ನಡಿಬೇಕು. ಬಿಕಾಸ್ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ತುಂಬ ಪ್ಯಾನಿಕ್ ಆಗ್ಬಿಡ್ತಾರೆ. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತಿಂದನೇ ಆಲ್ ಓವರ್ ಕರ್ನಾಟಕ ಸರ್ಚಿಂಗ್ನ ಶುರು ಮಾಡಿಸ್ತೀನಿ.
ಆ ಮುದುಕಿ ಬದುಕಿದ್ರೆ ನಾನು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅವಳು ಅಭಿಗೆ ನನ್ನ ಬಗ್ಗೆ ಹೇಳೇ ಹೇಳ್ತಾಳೆ. ರೀ, ನಾವು ಕಮಿಷನರ್ ಹತ್ರ ಸಿಕ್ಕಾಕೊಂಡಿದ್ದಿದ್ರೆ ಏಜೆ ಸರ್, ಕಮಿಷನರು, ಅಂತ್ರ ಮೇಡಮ್ ಎಲ್ಲರೂ ಸೇರ್ಕೊಂಡು ನಮ್ಮನ್ನ ಏನ್ ಮಾಡಿರೋರು. ಹೊಸ ಬಾಣಲೆಯನ್ನು ತೆಗೆದುಕೊಂಡು ಒಲೆ ಮೇಲೆ ಇಟ್ಟು ಜೋರಾದ ಉರಿಯನ್ನು ಮಾಡಿ ಗಾಣದಿಂದ ತೆಗೆದ ಶುದ್ಧ ಕಡಲೆ ಎಣ್ಣೆಯನ್ನು ಸುರಿದು ಅದರಲ್ಲಿ ನಮ್ಮಿಬ್ಬರನ್ನು ಉರಿದು ಡಸ್ಟ್ಬಿನ್ಗೆ ಹಾಕ್ತಿದ್ರು. ಅದಾದ್ರೂ ಪರವಾಗಿರ್ತಿರ್ಲಿಲ್ಲ. ಮಿಸ್ ಆಗಿ ಜೈಲಿಗೆ ಕಳ್ಸಿದಿದ್ರೆ ನಾನೊಂದು ಸೆಲ್ಲು, ನೀನೊಂದು ಸೆಲ್ಲು, ಸಪ್ತ ಸಾಗರ ದಾಚೆ ಎಲ್ಲೋ ಸಿನಿಮಾ ತರ ಓಡಾಡ್ತಿರ್ಬೇಕಿತ್ತು. ರೀ, ಆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲಿ ಜೈಲ್ಗೆ ಹೋಗ್ತಾಳೆ. ಅದು ಸಿನಿಮಾ, ಅದಕ್ಕೆ ಅವಳು ಜೈಲ್ಗೆ ಹೋಗಿಲ್ಲ. ಇದು ರಿಯಲ್ ಲೈಫ್, ಇಬ್ರು ಜೈಲ್ಗೆ ಹೋಗ್ಬೇಕಲ್ವಾ ಪುಟಿ? ಕತ್ತೆ. ರೂಪ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾವಿಬ್ರು ನರಕದಲ್ಲಿದ್ರು ಅದೇ ನಮಗ್ ಸ್ವರ್ಗ ಅಲ್ವಾ? ನಾವಿಬ್ರು ಹೀಗೆ ಇರೋಣ. ಹೀಗೆ ಇರ್ತೀವಿ ಪುಟ್ಟಿ. ಪುಟ್ಟಿಗೆ ನಾಚಿಕೆ ಆಯ್ತು. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಲೀಲಾ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿಲ್ಲಮ್ಮ. ಯಾರು ಯಾರ ಬಗ್ಗೆ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಅದು ಅವ್ರವ್ರ ಅನಿಸಿಕೆಗೆ ಬಿಟ್ಟಿರೋದು. ಅಪ್ಪ, ಅಮ್ಮ ಯಾಕೆ ಈ ತರ ಮಾತಾಡ್ತಿದ್ದಾಳೆ? ಅವ್ರು ಈ ತರ ಮಾತಾಡಿದ್ರೆ ನಮ್ಮಮ್ಮ ಅಂತಾನೆ ನಂಗೆ ಅನ್ಸಲ್ಲ. ನಿನಗೆ ಹೀಗೆ ಅನ್ಸೋದಕ್ಕೆ ನಾನೇ ಅಲ್ವಮ್ಮ ಕಾರಣ. ಇವಳೆ ನಮ್ಮಮ್ಮ ಅನ್ನೋದಕ್ಕೆ ನಾನೇನು ಅಂತ ಕೆಲಸ ಮಾಡೇ ಇಲ್ಲ. ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದೀನಿ. ನೋಡಮ್ಮ ಲೀಲಾ, ಬರೀ ಹೀಗೆ ಮಾತಾಡ್ತಾ ಇರ್ತಾಳೆ ನಿಮ್ಮಮ್ಮ. ಅಮ್ಮ, ತೊಂದರೆ ಆಗಿರೋದು ನನಗೆ. ನಾನೇ ಆರಾಮಾಗಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಸುಮ್ನೆ ಆರಾಮಾಗಿರು. ದೇಹ ಅದನ್ನ ಬಿಟ್ರು ಮನ್ಸ್ ಬಿಡ್ಬೇಕಲ್ಲಮ್ಮ. ಒಂದ್ ವೇಳೆ ಮನ್ಸ್ ಬಿಟ್ರು ನಾವು ಮಾಡಿರೋ ಪಾಪ ಕರ್ಮಗಳು ಅದನ್ನ ಬಿಡ್ಬೇಕಲ್ಲಮ್ಮ. ಸ್ನಾನ ಮಾಡಿದ್ರೆ ದೇಹ ಕಂಟಿರೋ ಕೊಳೆ ಹೋಗುತ್ತೆ, ಆದ್ರೆ ಆತ್ಮ ಕಂಟಿರೋ ಕರ್ಮ ಹೋಗಲ್ಲ. ಅಪ್ಪ ಪ್ಲೀಸ್, ಅಮ್ಮನ್ನ ನೀನೇ ಹ್ಯಾಂಡಲ್ ಮಾಡು. ನನ್ ಕೈಲಂತೂ ಮಾಡಕ್ಕಾಗಲ್ಲ. ಅವ್ರು ಈ ತರ ಮಾತಾಡ್ತಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ನಂಗೆ ಗೊತ್ತಾಗಲ್ಲ. ಅಮ್ಮ ಆಗು ಅಂದ್ರೆ ಮಾತೇ ಆಗ್ತಾ ಇದ್ದಾಳೆ. ಅವಳು ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡಮ್ಮ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಹೌದಪ್ಪ, ಅಂತರ ಏನಾದ್ರು ಅಮ್ಮಂಗ್ ಫೋನ್ ಮಾಡಿದ್ಲಾ? ಏನ್ ಹೇಳಿದ್ಲು? ಹೌದಮ್ಮ, ಅಂತರ ನಿಮ್ ತಾಯಿಗೆ ಫೋನ್ ಮಾಡ್ಬಿಟ್ಟು ತುಂಬಾ ಹೊತ್ತು ಮಾತಾಡಿದ್ಲು. ನಾನು ಪಕ್ಕದಲ್ಲೇ ಇದ್ದೆ. ವಿಷಯ ಏನು ಗೊತ್ತಾ? ಇಂಪಾರ್ಟೆಂಟ್ ವಿಷಯನಪ್ಪ? ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಭಯ ಹುಟ್ಟಿಸೋ ವಿಷಯಮ್ಮ. ಭಯ ಹುಟ್ಟಿಸೋದ? ಏನಪ್ಪ ಹೇಳು. ಆಕೆ ಹೇಳ್ತಾ ಇದ್ಲು, ಆಕೆ ಆ ಮನೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಕೆಲಸಗಳು ಯಾವುದು ಸುಸೂತ್ರವಾಗಿ ಮಾಡಕ್ ಆಗ್ತಾ ಇಲ್ವಂತೆ. ಪ್ರತಿ ಹೆಜ್ಜೆಯಲ್ಲೂ ಏಜೆಯವ್ರ ತಾಯಿ ಅಡ್ಡ ಬರ್ತಾ ಇದಾರಂತೆ. ಈ ಮುದುಕಿನ್ ನನ್ ಕಂಡ್ರ ಆಗಲ್ಲ ಅಂತ ತುಂಬಾ ಕಠೋರವಾಗಿ ಮಾತಾಡಿದ್ಲಮ್ಮ. ಆಮೇಲೆ ನಾನ್ ಹೇಳ್ತೀನಿ. ಆ ಮುದುಕಿಗೆ ನನ್ ಮೇಲೆ ಅನುಮಾನ ಬಂದಂಗಿದೆ. ಆ ವಿಷಯ ನನ್ಗೆ ಗೊತ್ತಿದೆ ಅಂತ ಆ ಮುದುಕಿಗೆ ಗೊತ್ತಿಲ್ಲ. ಅದೇ ಒಳ್ಳೇದಾಯ್ತು ಅಂತಿದ್ಲು. ಆ ಮುದುಕಿ ಅದನ್ನ ಹೊರಗಡೆ ಹೇಳೋಕ್ಕಿಂತ ಮುಂಚೆ ನನ್ ದಾರಿಗೆ ಅಡ್ಡ ಬಂದವ್ರನ್ನ ನಾನು ಉಳಿಸೋದಿಲ್ಲ, ಅದಕ್ಕೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಅಂತಿದ್ಲು. ನಾನ್ ಕೇಳ್ದೆ ಏನ್ ಗೊತ್ತಾಗಿದೆ ಅಂತ, ಆದ್ರೆ ಅವಳು ಏನು ಹೇಳಿಲ್ಲಮ್ಮ. ಅದಕ್ಕೆ ಭಯ ಆಗ್ತಾ ಇರೋದು. ನೋಡಮ್ಮ ಲೀಲಾ, ಇಷ್ಟು ಮಾತಾಡಿದಾಳೆ. ನನಗೆ ಯಾಕೋ ನಮ್ ಬೀಗರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅಮ್ಮ, ಈ ವಿಷಯ ನನಗೆ ಹೇಳಿದ್ಯಲ್ಲ, ನೀನ್ ಮರ್ತ್ಬಿಡು. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹುಷಾರು. ನಾನು ಇಡ್ತೀನಿ. ಈ ಪ್ರಾರ್ಥನಾ ಅಜ್ಜಿವರೆಗೂ ಬಂದ್ಬಿಟ್ಟಿಯಲ್ಲ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ನಿನ್ಮೇಲೆ ಅನುಮಾನ ಬರ್ಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಆ ಪ್ಲಾನ್ ವರ್ಕ್ ಆಯ್ತು. ಆದ್ರೆ ಅಜ್ಜಿಗೆ ಆಪತ್ ಬಂತು. ಅಜ್ಜಿನ ಹೇಗ್ ಉಳಿಸ್ಕೋಬೇಕು ಅಂತ ನಂಗೆ ಗೊತ್ತು ಕಣೆ. ನೀನ್ ಪಲ್ಟಿ ಹೊಡೆದಾದ್ರೂ ಬಾ, ಅಥವಾ ನಿನ್ ಹಿಂದೆ 1000 ಸೈನಿಕರಾದ್ರೂ ಇರ್ಲಿ, ಈ ಮನೆಯವ್ರನ್ನ ನಾನು ಉಳಿಸ್ಕೋತೀನಿ. ಅವ್ರಿಗೇನು ಆಗಕ್ ನಾನ್ ಬಿಡಲ್ಲ.
ದುರ್ಗಾ ಮೇಡಮು ನಮ್ಮ ಪ್ಲಾಂಟ್ಗೆ ಬಂದೇ ಇಲ್ಲ ಸರ್. ದುರ್ಗಾ ಮೇಡಮು ಪ್ಲಾಂಟ್ಗೆ ಬಂದಿದ್ರು, ಆದರೆ 6 ತಿಂಗಳ ಹಿಂದೆ. ಹಲೋ. ಹಲೋ ಸರ್, ಕಮಿಷನರ್ ಸಾಹೇಬ್ರು ನಿಮ್ಮ ನಂಬರ್ ಕೊಟ್ಟರು. ದುರ್ಗಾ ಮೇಡಮ್ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ನನಗೆ ಹೇಳಿದ್ದಾರೆ. ಆ ವಿಷಯವಾಗಿ ಕಾಲ್ ಮಾಡಿದೆ. ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು ಅಂತ ಹೇಳಿದಾರಲ್ವಾ ಸರ್? ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಥರ ಎಷ್ಟೋ ಕೆಲಸಗಳನ್ನು, ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ. ಆ್ಯಂಡ್ ಐ ನೋ ದ ಕಾನ್ಸಿಕ್ವೆನ್ಸಸ್. ಓಕೆ, ಏನಾರ ಕ್ಲೂ ಸಿಗ್ತಾ? ನಮ್ಮ ಟೀಮ್ ಅವ್ರನ್ನ ಮಫ್ತಿಯಲ್ಲಿ ಸರ್ಚಿಂಗಿಗೆ ಬಿಟ್ಟಿದ್ದೀನಿ. ನಮ್ಮ ಟೀಮ್ ಅವರು ಯಾವ ಸಣ್ಣ ಇನ್ಫಾರ್ಮೇಶನ್ ಬಿಡಲ್ಲ, ಅಷ್ಟು ಡೀಟೇಲ್ ಆಗಿ ಹುಡುಕ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತಂದ್ರೆ, ದುರ್ಗಾ ಮೇಡಮ್ ಅವ್ರದ್ದು ಕಾಲ್ ಲಿಸ್ಟ್ ಸಿಕ್ಕಿದೆ. ಅದರಲ್ಲಿ ಏನು ಸಸ್ಪಿಷಿಯಸ್ ಅನಿಸ್ತಾ ಇಲ್ಲ. ಆದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದ ಸಿಮ್ ಕಾರ್ಡ್ ಅನ್ನ ಬೇರೆ ಮೊಬೈಲಿಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಅವರೇ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರೋ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಗಿನ್ನೂ ಗೊತ್ತಾಗಿಲ್ಲ. ಏನೇ ಅದರ ಇನ್ಫಾರ್ಮೇಶನ್? ಹೌದು ಸರ್, ದುರ್ಗಾ ಮೇಡಮ್ ನಂಬರ್ಗೆ ಯಾವುದೇ ಕಾಲ್ ಬಂದರೂ ಅದು ಡಿಸ್ಕನೆಕ್ಟ್ ಆಗ್ತಾ ಇದೆ. ಆದರೆ ಔಟ್ ಗೋಯಿಂಗ್ ಮೆಸೇಜ್ ಹೋಗ್ತಾ ಇದೆ, ಅದು ಬರೀ ನಿಮ್ಮ ನಂಬರಿಗೆ ಮಾತ್ರ. ಥ್ಯಾಂಕ್ ಯು. ಎನಿಥಿಂಗ್ ಆನ್ ದಿಸ್, ಕೀಪ್ ಮಿ ಪೋಸ್ಟೆಡ್. ಎಸ್ ಸರ್, ಥ್ಯಾಂಕ್ ಯು. ದುರ್ಗಾ ಫೋನು ಡಿಆಕ್ಟಿವೇಟ್ ಆಗಿದೆ. ಅದರ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ರಿಯಲಿ ವಿಯರ್ಡ್. ಕಳ್ತನ ಮಾಡಿದರೆ ಸಿಮ್ಮನ್ನು ಬಿಸಾಕಿ ಬೇರೆ ಸಿಮ್ ಹಾಕಿ ಫೋನ್ ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದುರ್ಗಾ ಏನಾದರೂ ಕಿಡ್ನ್ಯಾಪ್ ಆಗಿದ್ದಾಳ? ಕಿಡ್ನ್ಯಾಪ್ ಆಗಿದ್ರೆ ಕಿಡ್ನ್ಯಾಪರ್ಸಿಂದ ಫೋನ್ ಬರಬೇಕಿತ್ತು. ಆದರೆ ಯಾವ ಕಾಲು ಬಂದಿಲ್ಲ. ಮೋರೋವರ್, ದುರ್ಗಾ ಏನಾರ ಆ ಥರ ಡೇಂಜರ್ ಸಿಚುವೇಶನ್ ಇದ್ದಿದ್ರೆ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡಿರೋಳು. ಮತ್ತೇನಾಗ್ತಾ ಇದೆ ಇಲ್ಲಿ? ಅಥವಾ ದುರ್ಗಾ ಈ ಮನೇಲಿ ಇರಬಾರ್ದು ಅಂತ ಯಾರಾರ ಪ್ಲೇ ಮಾಡ್ತಾ ಇದ್ದಾರ? ದುರ್ಗಾ ಈ ಮನೇಲಿ ಇರೋದ್ರಿಂದ ಯಾರಿಗೋ ಲಾಸ್ ಆಗ್ತಾ ಇರ್ಬೋದು. ಅಥವಾ ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ ಅನ್ಸುತ್ತೆ. ಎಸ್, ಡೆಫಿನೆಟ್ಲಿ ದುರ್ಗಂಗೆ ಏನೋ ಸೀಕ್ರೆಟ್ ಗೊತ್ತಿದೆ. ಅದನ್ನ ಅವಳು ನಮ್ಮ ಹತ್ರ ಹೇಳದೆ ಇರೋ ಥರ ಯಾರೋ ತಡಿತಾ ಇದ್ದಾರೆ. ಎಸ್, ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ. ಆ ಸೀಕ್ರೆಟ್ ಏನಿರ್ಬೋದು? ಆ್ಯಂಡ್ ಇದನ್ನ ಯಾರು ತಡಿತಾ ಇದ್ದಾರೆ? ನೀವು ಈ ಥರ ಎಲ್ಲ ನನ್ನ ನೋಡಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ನೀವೆಷ್ಟೇ ಆದರೂ ನನ್ನ ಗಂಡ ಅಲ್ವಾ? ಗಂಡಂಗೆ ತಾನೆ ಹೆಂಡ್ತಿನ ನೋಡೋ ಅಧಿಕಾರ ಇರೋದು. ಇಲ್ಲೋ, ನಾನು ತಮಾಷೆ ಮಾಡೋ ಮೂಡಲಿಲ್ಲ. ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಏನಾಯ್ತು? ನೀನು ನನ್ನಿಂದ ಏನಾರ ಮುಚ್ಚಿಟ್ಟಿದ್ಯಾ? ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡಲಿಲ್ಲ. ನಿನಗೆ ದುರ್ಗಾಗೆ ಏನು ಪ್ರಾಬ್ಲಮ್ ಇತ್ತು? ಇದ್ರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ರೀ? ಇಬ್ರು ಒಂದೇ ಕಡೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ. ಅವ್ರು ಅವ್ರ ಪಾಡಿಗಿದ್ರು, ನಾನು ನನ್ನ ಪಾಡಿಗಿದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ನಂಬೋದ ನಿನ್ನ? ನಂಬೋದು ರೀ. ನಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಏನು ಇಲ್ಲ ಅಂದಮೇಲೆ ದುರ್ಗಾ 98 ಸತಿ ನಿನಗೆ ಯಾಕೆ ಕಾಲ್ ಮಾಡಿದ್ದಾಳೆ?
ಲೇ ಮುದುಕಿ, ನನ್ನ ಹತ್ರನೇ ಆಟಗಳಾಡ್ತೀಯಾ? ಈ ಪ್ರಾರ್ಥನಾನ ಕಂಡಿಡಿಯೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ನೀನ್ ಯಾಕೆ ಬ್ರಹ್ಮನ ಕಾಂಪಿಟೇಷನ್ ಕೊಡ್ತೀಯಾ? ನೀನ್ ಕಾಂಪಿಟೇಷನ್ ಕೊಡ್ಬೇಕಾಗಿರೋದು ಯಮನಿಗೆ ಮಾತ್ರ. ನೀನ್ ಯಮನಿಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ನೀನ್ ಯಮಲೋಕಕ್ಕೆ ಪಾರ್ಸಲ್ ಆಗ್ಲೇಬೇಕಲ್ವಾ? ಅಯ್ಯೋ ಪಪ್ಪಿ, ಅಜ್ಜಿಗೆ ನಿನ್ ಬಗ್ಗೆ ಗೊತ್ತಾಗಿದೆ ಅಂದ ತಕ್ಷಣ ಅವ್ರನ್ನ ಮುಗ್ಸಕ್ ರೆಡಿ ಆಗ್ತಿದ್ಯಾ? ನಿನ್ನ ಇವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಅನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ದಿದ್ರೆ ರೆಕಾರ್ಡ್ ಮಾಡ್ತಿದ್ದೆ. ನೀನ್ ಮೋಸ ಮಾಡ್ತಿದ್ಯಾ ಅಂತ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಿದ್ರು. ಆದ್ರೆ ನೀನ್ ಇಷ್ಟು ಈಸಿಯಾಗಿ ಸಾಯ್ಬಾರ್ದು ಕಣೆ. ನಿನ್ನ ಅಂತ್ಯನ ಆ ಭಗವಂತನೇ ಡಿಸೈಡ್ ಮಾಡ್ಬೇಕು. ಅಚ್ಚಯ್ಯೋ, ಈ ಹಾಲ್ನ ನಾನಂತೂ ಕೊಡಕ್ಕಾಗಲ್ಲ. ಆ ಭಾಗ್ಯ ಆ ದೇವ್ರು ನನಗೆ ಕೊಡ್ಲಿಲ್ವೇ? ಈ ಪವಿತ್ರವಾದ ಹಾಲ್ನ ಸಾಕ್ಷಾತ್ ಮುದುಕಿ ಸೊಸೆ ಆಗಿರೋ ಲೀಲಾದೇವಿನೇ ಕೊಡ್ಬೇಕು. ಆ ಮುದುಕಿ ಗೊಟಕ್ ಅಂತಾಳೆ, ಲೀಲಾ ಟಿಂಗ್ 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 ಅಂತ ಜೈಲ್ ಕಂಬಿ ಎಣಿಸ್ತಾಳೆ. ನನ್ ಕೈಯಾರೆ ನನ್ ಪ್ರೀತ್ಸವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಈ ಹಾಲ್ನ ನಿನ್ ಕೈಯಾರೆ ನೀನೇ ಕುಡಿಯೋ ಹಾಗೆ ನಾನ್ ಮಾಡ್ತೀನಿ. ಆ ಥರ ಮಾಡ್ಲಿಲ್ಲ ಅಂದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರೇ ಅಲ್ಲ. ನೋಡ್ತಾ ಇರೋ. ಸಾರಿ ಸರ್, ಪದೇ ಪದೇ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಮ್ಮ ಫ್ಯಾಮಿಲಿಗೋಸ್ಕರ ನೀವು ಅನ್ಅಫಿಷಿಯಲ್ ಆಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಇದರ ಏನಾರ ಸಕ್ಸಸ್ ಸಿಕ್ಕಿದ್ರು ನಿಮ್ಗೆ ಯಾವ ಕ್ರೆಡಿಟು ಇಲ್ಲ ಅಂತ ಗೊತ್ತಿದ್ದು ಕೆಲಸ ಮಾಡ್ತಾ ಇದ್ದೀರಾ. ಹೀಗಿದ್ದಾಗ ಡಿಸ್ಟರ್ಬೆನ್ಸ್ ಎಲ್ಲ ಎಲ್ಲಿ ಬರುತ್ತೆ ಹೇಳಿ? ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್. ಕೆಲವೊಂದು ವಿಷಯನ ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡಕ್ ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕಾಗಿ ನಾವು ಎಷ್ಟೋ ವಿಷಯವನ್ನ ಇದೇ ರೀತಿ ಡೀಲ್ ಮಾಡ್ಬಿಡ್ತೀವಿ. ಅಲ್ಲದೆ ನೀವು ಸೊಸೈಟಿಗೆ ಎಷ್ಟು ಮುಖ್ಯವಾದ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ? ನಮ್ಮ ಡಿಪಾರ್ಟ್ಮೆಂಟ್ನ ವೆಲ್ಫೇರ್ಗಾಗಿ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ವಲ್ಲ. ನಾವಿರೋದೇ ನಿಮಗೋಸ್ಕರ ಸರ್. ಈ ಕೆಲಸದಲ್ಲಿ ನಮ್ಮ ಜೀವ ಹೋದ್ರೂ ಖುಷಿಯಿಂದಾನೇ ಕೊಡ್ತೀವಿ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ಒಂದಂತೂ ಶೋರ್, ಇದರಲ್ಲಿ ಯಾರ ಜೀವ ಹೋಗೋದಕ್ಕೂ ನಾನು ಬಿಡಲ್ಲ. ನೀವು ಹೇಗೆ ನನ್ನ ಜೊತೆ ನಿಂತಿದ್ದೀರೋ ಕೊನೆವರೆಗೂ ನಾನು ನಿಮ್ಮ ಜೊತೆ ನಿಂತಿರ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಸರ್, ನಿಮ್ಮ ಮೊಬೈಲ್ಗೆ ದುರ್ಗಾ ಮೇಡಮ್ದು ಪಾಸ್ಟ್ ಲೊಕೇಶನ್ ಅನ್ನು ಕಳಿಸಿದ್ವಿ. ಕಳೆದ 1.5 ತಿಂಗಳಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲಿದ್ರು, ಎಲ್ಲ ಇನ್ಫಾರ್ಮೇಶನ್ ಟ್ರೇಸ್ ಆಗಿದೆ. ನೈಸ್. ಆದರೆ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲೇಬೇಕಾಗುತ್ತೆ. ದುರ್ಗಾ ಮೇಡಮ್ ತಮ್ಮ ರೋಟೀನ್ ರೂಟಲ್ಲಿ ಯಾವಾಗಲೂ ಓಡಾಡೋ ಥರನೇ ಓಡಾಡಿದ್ದಾರೆ. ಸುಮಾರು 1 ತಿಂಗಳ ಹಿಂದೆ ಒಂದು ಅನ್ಯೂಶುವಲ್ ಲೊಕೇಶನ್ನಲ್ಲಿ ಒಂದು ಇಡೀ ನೈಟ್ ಸ್ಟೇ ಆಗಿದ್ದಾರೆ. ಇಡೀ ನೈಟಾ? ನಮಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ದುರ್ಗಾ ಮೇಡಮ್ ಯಾವತ್ತೂ ಆ ಲೊಕೇಶನ್ಗೆ ಹೋದವರೇ ಅಲ್ಲ. ಅಂಥದ್ರಲ್ಲಿ ಇಡೀ ನೈಟ್ ಅಲ್ಲಿ ಸ್ಟೇ ಆಗಿದ್ದಾರೆ ಅಂದ್ರೆ ಅದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಲೊಕೇಶನ್ ಒಂದ್ಸರಿ ನೀವು ನೋಡಿ ಸರ್, ನಿಮಗೆ ಗೊತ್ತಾಗ್ಬೋದು. ಹಾಂ, ನಾನು ಈಗಲೇ ನೋಡ್ತೀನಿ. ಎಸ್ ಸರ್. ಅಸ್ತ್ರನೂ ರೆಡಿ ಇದೆ, ಶತ್ರುನೂ ರೆಡಿ. ಆದ್ರೆ ಈ ಬಾಣನ ಬಿಡೋದಕ್ಕೆ ಬಿಲ್ಲು ಆ ಲೀಲಾನೆ. ಅತ್ತೆ, ಸಾರಿ, ಭಯ ಆಯ್ತಾ? ಭಯ ಆಗಲ್ವಾ ಸರು? ಒಬ್ಳೇ ಇದ್ದೀನಿ. ಹಿಂಗ್ ಸಡನ್ ಆಗಿ ಬಂದ್ಬಿಟ್ಟು ಅತ್ತೆ ಅಂದ್ರೆ ಜೀವನೇ ಬಾಯಿಗೆ ಬಂದ್ಬಿಡಲ್ವಾ? ಅತ್ತೆ, ಮೈ ಡಿಯರ್ ಲವ್ಲಿ ಅತ್ತೆ. ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ. ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ. ಅಬ್ಬಬ್ಬಬ್ಬ, ಲವ್ವು ಹಾಲು ಉಕ್ಕೋ ಥರ ಹಾಗೆ ಉಕ್ತಾ ಇದೆ. ಇವ್ರಿಗೇನು ಗೊತ್ತು, ಹಾಲು ಜಾಸ್ತಿ ಉಕ್ಕಿದ್ರೆ ಪಾತ್ರೆ ಕರ್ಗಾಗಿ ಸೀದ್ ಹೋಗುತ್ತೆ ಅಂತ.
ಏನಮ್ಮ ಸರು ಇವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆ. ಅತ್ತೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಉಕ್ಕೋದು, ನಿಮಗೆ ನನ್ನ ಮೇಲೆ ಪ್ರೀತಿ ಉಕ್ಕೋದು ಈ ಹಾಲು ಉಕ್ಕದಷ್ಟೇ ಸಹಜ ಅಲ್ವಾ ಅತ್ತೆ? ಹೌದಮ್ಮ, ಹೌದು, ನಿಜ, ಸತ್ಯವಾದ ಮಾತು, ಒಪ್ಬೇಕಾದ್ದೆ. ಅತ್ತೆ, ನೀವೇನ್ ಕಿಚನ್ ಅಲ್ಲಿದ್ದೀರಾ? ನೀವ್ ಯಾರು? ಯಾರು? ಏಜೆಗೆ ರಾಣಿ, ಅಂದ್ರೆ ಈ ಮನೆಗೆ ಮಹಾರಾಣಿ. ಸೇವಕ್ಕೆ ಆಗೋಕ್ಕೂ ಲಾಯಕ್ಕಿಲ್ಲ, ಇವಳು ಮಹಾರಾಣಿ ಅಂತ. ಅತ್ತೆ, ಮಹಾರಾಣಿಯಾದ ನೀವು ಕೆಲ್ಸಗಳನ್ನೆಲ್ಲ ಕೆಲ್ಸದವ್ರು ಹೇಳಿದ್ರೆ ಅವರೇ ಮಾಡ್ಕೊಡ್ತಿರ್ಲಿಲ್ವಾ? ಓ, ಇದ್ರಲ್ಲಿ ಬೇರೆ ವಿಷ ಇದೆ. ಇವಳು ಮಧ್ಯದಲ್ಲಿ ಬೇರೆ ಬಂದಿದ್ದಾಳೆ. ಕರ್ಮ, ಹೇಗಾದ್ರೂ ಮಾಡಿ ಇವಳನ್ನ ಸಾಗಾಕ್ಲೇಬೇಕು. ಇಲ್ಲಾಂದ್ರೆ ನಾನ್ ತಗ್ಲಾಕೋತೀನಿ ಈ ಹಾಲು ಮುದ್ಕಿಗೆ ಅನ್ಬಿಡ್ಲಾ? ಬೇಡ ಬೇಡ, ಆ ಮುದ್ಕಿ ಸತ್ರೆ ಆಮೇಲೆ ನಾನೇ ಹಾಲು ಕಾಯಿಸ್ಕೊಟ್ಟಿದ್ದು ಅಂತ ಇವಳು ಹಾಕ್ಕೊಟ್ಬಿಡ್ತಾಳೆ. ಅದೇನಂದ್ರೆ ಸರು, ಹಾಲು ಕುಡಿಬೇಕು ಅನ್ಸ್ತು. ಇವತ್ತು ಕೆಲ್ಸದೊಳು ಬೇರೆ ರಜಾ ಹಾಕಿದ್ಲಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ತಗ್ಲಾಕೊಂಡೆ ಕಣೆ ಪ್ರಾರ್ಥನಾ. ಇವಾಗ ದೇವ್ರು ಬಂದ್ರು ನಿನ್ನ ಕಾಪಾಡೋದಕ್ಕಾಗಲ್ಲ. ನೀನು ಅನ್ಭವಿಸು, ನಾನು ನೋಡ್ಬಿಟ್ಟು ಮಜಾ ತಗೋತೀನಿ. ನೀವ್ ಯಾಕತ್ತೆ ಇದೆಲ್ಲ ಮಾಡ್ತಿದ್ದೀರಾ? ನಾನೇನ್ ಸತ್ತೋಗಿದ್ದೀನಾ? ಸರು, ಬಾಯಿ ಇಲ್ಲಿ ಬೇಡ. ಬಿಸಿಲು ಹೊಡೆದಿದ್ರೆ ಅದು ಬೇಡ, ಚಿಟ್ಟಿಗೆ ಹೊಡೆದಿದ್ರೆ ಅದು ಬೇಡ, ಒಂದ್ ಸಣ್ಣ ಮಿಸ್ಡ್ ಕಾಲ್ ಕೊಟ್ಟಿದ್ರೆ ನಾನು ಓಡಾಡ್ ಬಂದ್ಬಿಟ್ಟು ನಾನೇ ಎಲ್ಲ ಮಾಡ್ಕೊಡ್ತಿರ್ಲಿಲ್ವಾ? ಇನ್ಮೇಲೆ ಹಾಗೆ ಮಾಡ್ತೀನಮ್ಮ. ಅತ್ತೆ, ಈ ಹಾಲಲ್ಲಿ ಏನಿದೆ? ಯಾಕಮ್ಮ? ನಿಜ ಹೇಳಿ, ಈ ಹಾಲಲ್ಲಿ ಏನಿದೆ? ನನ್ಗೆ ಸ್ಮೆಲ್ಲಲ್ಲೇ ಎಲ್ಲ ಗೊತ್ತಾಗತ್ತೆ. ಶಬಾಷ್ ಬೇಟೆ, ಶಬಾಷ್. ಏನಿರುತ್ತೆ? ಹಾಲಿದೆ. ಇಲ್ಲ, ಹಾಲ್ ಬಿಟ್ರೆ ಬೇರೆ ಏನೂ ಇಲ್ಲ. ಸಕ್ಕರೆನಾದ್ರೂ ಹಾಕೊಳ್ಳೋದಲ್ವಾ ಅತ್ತೆ? ಸಪ್ಪೆ ಸಪ್ಪೆ ವಾಸನೆ ಇದೆ. ಚೂಳಜ್ಜಿ, ಎದೇನೆ ಒಡೆದೋಗಿತ್ತಲ್ಲೇ ನಂದು. ಅತ್ತೆ, ಏನತ್ತೆ ನೀವು ಡಯಟ್ ಕೇಟ್ ಅನ್ಕೊಂಡು ಸಪ್ಪೆ ಹಾಲು ಕುಡಿತೀರಾ? ಏನತ್ತೆ ಹೀಗ್ ಮಾಡ್ಬಿಡ್ರಿ? ನನಗ್ ಗೊತ್ತು ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ. ನಾನು ಇನ್ಮೇಲಿಂದ ನಿಮಗ್ ತಿನ್ಸೋದು ಇಲ್ಲ, ಕುಡ್ಸೋದು ಇಲ್ಲ. ಏನಮ್ಮ ಅಂತ ಹೀಗ್ ಮಾಡ್ಬಿಟ್ಟಿಯಲ್ಲ? ಹಾಲು ಅಂದ್ರೆ ಅಮೃತಕ್ಕೆ ಸಮಾನ, ಅದನ್ನ ಅನ್ಯಾಯವಾಗಿ ನೆಲ ಮೇಲೆ ಚೆಲ್ಬಿಟ್ಟಿಯಲ್ಲ. ಶೋ, ಅದನ್ನ ಕ್ಲೀನ್ ಮಾಡ್ಸೋಣ ಅಂತಂದ್ರೆ ಕೆಲಸದವರು ಮನೇಲಿಲ್ಲ. ನೀನ್ ಅದಕ್ಕೆ ಇರುವೆ ಮೆತ್ಕೊಂಡ್ರೆ ರಾಮ್ ಬಂತರ ಬೈಸ್ಕೋಬೇಕಾಗತ್ತೆ. ನೀನಕ್ಕೆ ಬೇಗ ಕ್ಲೀನ್ ಮಾಡ್ಬಿಡಿ. ಅಯ್ಯೋ, ಹಾಲು ತಾನೇ ಚೆಲ್ಲಿರೋದು, ಹೇಗೋ ಕ್ಲೀನ್ ಮಾಡ್ಕೋತೀನಿ. ಹಾಲು ಕುಡ್ದಿದ್ರೆ ನಾನೇ ಕ್ಲೀನ್ ಕೃಷ್ಣಪ್ಪ ಆಗೋಗ್ತಿದ್ನಲ್ಲಪ್ಪ. ಅಯ್ಯೋ, ಇದೇನಮ್ಮ ಇವತ್ತು ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಿದ್ದ ನನ್ ಮೇಲೆ? ಅಜ್ಜಿ, ಈ ಪ್ರೀತಿ ಇವತ್ತಷ್ಟೇ ಅಲ್ಲ, ಕೊನೆವರೆಗೂ ಹೀಗೆ ಇರುತ್ತೆ. ನಿಮ್ಮನ್ನ ಉಳಿಸ್ಕೋತೀನಿ ಅಜ್ಜಿ. ನಿಮ್ಗಿರೋದು 2 ಕಣ್ಣಲ್ಲ, 4 ಕಣ್ಣು. ಇನ್ ಮುಂದೆ ನಿಮ್ಮನ್ನ ನಾನು ನೋಡ್ಕೋತೀನಿ. ನಿಮ್ ಬೆನ್ ಹಿಂದೆ ನಿಮ್ಮಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಒಟ್ನಲ್ಲಿ ಒಂದ್ ಕೂದ್ಲು ಅಲ್ಲಾಡಕ್ ನಾನು ಬಿಡಲ್ಲ. ಹಲೋ, ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಹೇಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಕೇಳೋದಕ್ಕೆ ಆಮೇಲೆ ಟೈಮ್ ಇದೆ. ನಾನು ನಿಮ್ಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅಷ್ಟೇ ನೇರವಾಗಿ ನನಗೆ ಉತ್ತರ ಕೊಡಿ. ನೀವು ಹೀಗೆ ನೇರವಾಗಿ ಕೇಳ್ತಾ ಇದ್ದೀನಿ ಅಂದರೆ ನಾನು ನೇರವಾಗಿ ಉತ್ತರನೇ ಕೊಡ್ತೀನಿ ಸರ್. ಗೊತ್ತಿದ್ದಷ್ಟು ಹೇಳ್ತೀನಿ, ಕೇಳಿ ಸರ್. ದುರ್ಗಾ ನಿಮ್ಮ ಮನೆಗೆ ಬಂದಿದ್ಲಾ? ಸರ್, ಕೇಳಿಸ್ತಾ ಇದೆಯಾ? ದುರ್ಗಾ ನಿಮ್ಮ ಮನೆಗೆ ಬಂದಿದ್ಲಾ? ಸರ್, ಅದು ನೀವು ನೇರವಾಗಿ ಉತ್ತರ ಕೊಡಿ ಅಂತ ಹೇಳಿದ್ದೀರಿ, ಅದಕ್ಕೆ ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ. ಹೌದು ಸರ್,
ದುರ್ಗಾ ಅವರು ನಮ್ಮ ಮನೆಗೆ ಬಂದಿದ್ರು. ಆದರೆ ನಮ್ಮ ಲೀಲಾ ದುರ್ಗಾ ಅವ್ರನ್ನ ಯಾಕೋ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಸರ್. ದುರ್ಗಾ ನಿಮ್ಮನೆ ಬಂದಿಲ್ಲ? ಏನು ಹೇಳೋದು? ಅವರಿಬ್ರು ಮಾತಾಡುವಾಗ ನಾನಲ್ಲಿ ಇರಲಿಲ್ಲ ಸರ್. ಲೀಲಾ ದುರ್ಗಾ ಅವರನ್ನ ಮನೆಯೊಳಗೆ ಸೇರಿಸ್ಕೊಡಕ್ ರೆಡಿ ಇರಲಿಲ್ಲ. ನಾನು ಆಫೀಸಿಂದ ಬರೋವಾಗ ದುರ್ಗಾ ಅವರು ಹೊರಗಡೆನೆ ನಿಂತಿದ್ರು. ನಾನೇ ಅವ್ರನ್ನ ಬನ್ನಿಮ್ಮ ಒಳಗೆ ಅಂತ ಕರ್ಕೊಂಡು ಹೋದೆ. ಆದ್ರೂ ಲೀಲಾ ಅವ್ರ ಹತ್ರ ಮಾತಾಡೋಕೆ ರೆಡಿನೇ ಇರಲಿಲ್ಲ. ಲೀಲಾ ಮನೆಗೆ ಬರೋವರೆಗೂ ನಾನು ವಾಪಸ್ ಹೋಗಲ್ಲ ಅಂತ ಹೊರಗಡೆನೆ ನಿಂತಿದ್ರು. ಪಾಪ ಮಧ್ಯರಾತ್ರಿ ಚಳಿ ಆಗ್ತಾ ಇದ್ರು, ಹೊರಗಡೆನೆ ನಿಂತಿದ್ರು ಸರ್. ಆಮೇಲೆ ಲೀಲಾ ಅವ್ರನ್ನ ಒಳಗೆ ಕರೆದು ಏನೋ ಮಾತಾಡಿದ್ಲು ಸರ್. ನಾನು ಅವಾಗ ಅಲ್ಲಿ ಇರಲಿಲ್ಲ. ರಾತ್ರಿ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ನಾನೇ ಅವ್ರನ್ನ ನಿಮ್ಮ ಮನೆವರೆಗೂ ಬಿಟ್ಟು ಬಂದೆ ಸರ್. ನನಗೆ ಗೊತ್ತಿರುವಷ್ಟನ್ನೆಲ್ಲ ಹೇಳಿದ್ದೀನಿ ಸರ್. ಲೀಲಾ ಹೀಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸರಿ ಸರ್, ಓಕೆ. ಸರ್ ಒಂದು ನಿಮಿಷ ಹೇಳಿ ಸರ್. ಇದ್ದಕ್ಕಿದ್ದ ಹಾಗೆ ದುರ್ಗಾ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಯಾಕೆಂತ ಗೊತ್ತಾಗಿಲ್ಲ. ಏನಾದರೂ ಸಮಸ್ಯೆನಾ ಸರ್? ಸಮಸ್ಯೆ ಇದೆ, ಆದರೆ ವದಿ ಮಾಡ್ಕೊಡಿ. ಇಷ್ಟೆಲ್ಲ ಕೇಳಿದ್ರು ಸುಮ್ಮನೆ ನಿಂತಿದ್ಯಲ್ಲ, ನೀನು ಒಂದು ಹೆಣ್ಣ. ರಾಮ್ ಇಷ್ಟೆಲ್ಲ ಬೈತಿದೆಯಲ್ಲ ಅವಳನ್ನ, ಅಂಥದ್ದೇನಾಯ್ತು? ಅಮ್ಮ ಪ್ಲೀಸ್, ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ. ನಿನ್ನನ್ನು ಕಡೆ ಸಲ ಕೇಳ್ತಾ ಇದ್ದೀನಿ, ಹೇಳಿದ್ಯೋ ಸರಿ, ಇಲ್ಲ ಅಂದ್ರೆ ನಾನು ಕೇಳೋ ರೀತಿನ ಬದಲಾಯಿಸ್ಬೇಕಾಗತ್ತೆ. ಹೌದಮ್ಮ, ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಎಜೆ ಸರ್ ಲೀಲಾ ಮೇಲೆ ಕೋಪ ಮಾಡ್ಕೋತಾರೆ, ಬೈತಾರೆ, ಜೋರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತಿತ್ತಮ್ಮ. ಮತ್ ಗೊತ್ತಿದ್ರು ಯಾಕಪ್ಪ ನಿಜ ಹೇಳಕ್ ಹೋದೆ? ಯಾಕೆಂದ್ರೆ ಕೇಳಿದ್ರೆ ಹಿಂಗೆ ಹೇಳು ಅಂತ ಲೀಲಾನೇ ನನ್ನ ಹತ್ರ ಹೇಳಿದ್ಲಮ್ಮ. ಯಾಕೆ? ಹೌದು ಸರ್, ದುರ್ಗಾ ಅವರು ನಮ್ಮ ಮನೆಗೆ ಬಂದಿದ್ದು ನಿಜ. ನಾನು ಆ ಥರ ನಡ್ಕೊಂಡಿದ್ದು ನಿಜ. ಆದ್ರೆ ಅವಳು ಗೊತ್ತಾಗಲ್ಲ, ಅದು ಗೆಲುವಿನ ವೇಷ ಹಾಕೊಂಡು ಬಂದಿರೋ ಸೋಲು ಅಂತ. ನಂತರ ತಾನು ಗೆದ್ದೆ ಅನ್ನೋ ಸಂಭ್ರಮದಲ್ಲಿರುವಾಗ ಲೀಲಾ ತನ್ನ ಕೆಲಸ ಮಾಡಿ ಮುಗಿಸಿರ್ತಾಳಮ್ಮ. ವಾಟ್? ಮುಖ್ಯವಾದ ವಿಷಯ ಅಲ್ಲ ಅನ್ನತ್ತ. ನಾನೇ ನಿನ್ನನ್ನು ಕರೆದು ಕೇಳಿದ್ದೀನಿ, ದುರ್ಗಾ ಬಗ್ಗೆ ಏನಾರ ಗೊತ್ತಿದ್ರೆ ಹೇಳು ಅಂತ. ಅವಾಗ ಯಾಕೆ ಹೇಳಲಿಲ್ಲ? ಹೇಳು. ಮತ್ತಿವಾಗ ಅಕ್ಕ ಏನ್ ಮಾಡ್ತಿರ್ತಾಳೆ? ಜೋರು ಜಗಳ ಆಗ್ತಾ ಇರುತ್ತಮ್ಮ. ಆದರೆ ಲೀಲಾ ಆಗ್ತಾ ಇರೋದು ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಆದರೆ ಅದನ್ನ ಅವಳು ಎದುರಾಳಿಗಳು ಅವಳು ಮೌನ ಅಂತ ಅನ್ಕೋಬಾರ್ದಮ್ಮ. ಬೇಟೆಯಾಡೋ ಹುಲಿ ಒಂದು ಹೆಜ್ಜೆ ಹಿಂದಿಟ್ಟು ಆಮೇಲೆ ಅವಕಾಶ ಸಿಕ್ಕಿದಾಗ ಒಂದು ಜಿಗಿತ ಜಿಗಿತ್ ನೋಡು. ಆ ಥರ ಲೀಲಾ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಅವಕಾಶ ಸಿಕ್ಕ ತಕ್ಷಣ ಒಂದೇ ಜಿಗಿತ ಜಿಗಿತಾಳೆ ನೋಡು. ಒಬ್ರ ಬಗ್ಗೆ ಸತ್ಯನ ಯಾರದು? ಅದವರು ಹೇಳ್ಬೇಕು. ಯಾರ ಬಗ್ಗೆ? ಅದು ಲೀಲಾ, ಮೊದಲೇ ನನಗೆ ತಾಳ್ಮೆ ಕಡಿಮೆ. ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಸರಿಯಾಗಿ ಹೇಳು. ದುರ್ಗಾ ಅವ್ರು ಈ ರೀತಿ ಕುತ್ಕೊಂಡು ಈ ತರ ಕೈ ಮುಗ್ದು
ಏಜೆ ಅಂತ ಹತ್ರ ಆಗ್ಬೇಕು, ಅವರಿಬ್ರು ಪ್ರೀತಿ ಮತ್ತೆ ಚಿಗುರ್ಬೇಕು ಅಂತ ಹೇಳಿದ್ರು. ಅವರಿಬ್ರು ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದ್ರು ಅವ್ರ ಆ ರೀತಿ ನಡ್ಕೋತಾ ಇಲ್ಲ ಲೀಲಾ. ಅವರಿಬ್ರು ಒಂದಾಗ್ಬೇಕು ಅಂದ್ರೆ ನೀನ್ ಮನೆಗೆ ವಾಪಸ್ ಬರ್ಬೇಕು. ಅಂತ್ರ ಅತ್ತೆ ಹತ್ರ ನೀನ್ ತುಂಬಾ ಕ್ಲೋಸ್ ಆಗಿದ್ಯಾ. ಏಜೆ ನಿನ್ ಮಾತಿಗೆ ಬೆಲೆ ಕೊಡ್ತಾರೆ. ಅವರಿಬ್ರಿಗೆ ಹತ್ರ ಆಗಿರೋ ನೀನು ಮನೆಗೆ ಬಂದ್ರೆ ಅವರಿಬ್ರು ಹತ್ರ ಆಗ್ತಾರೆ ಅಂತ ಹೇಳಿದ್ರು ಸರ್. ಪ್ಲೀಸ್ ಲೀಲಾ, ಪ್ಲೀಸ್ ದಯವಿಟ್ಟು ನಿನ್ ಮನೆಗೆ ವಾಪಸ್ ಬಾ. ನೀನ್ ಮನೆಗೆ ವಾಪಸ್ ಬಂದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಎಲ್ಲರೂ ಒಂದಾಗ್ತಾರೆ ಅಂತ ಹೇಳಿದ್ರು. ಕಿಶೋರ್, ನಿಮಗೆ ದುರ್ಗಾ ಬಗ್ಗೆ ಗೊತ್ತೇ ಇದೆಯಲ್ಲ. ಅವಳು ಯಾವ್ದಾರ ಕೆಲಸ ಹಿಡಿದುಬಿಟ್ರೆ ಅದು ಮುಗಿಯೋ ತನಕ ಬೇರೆ ಯಾವುದಕ್ಕೂ ತಲೆನೇ ಕೆಡಿಸ್ಕೊಡಲ್ಲ. ಅದು ನಮ್ಮದು ಹೊಸದೊಂದು ಪ್ಲ್ಯಾಂಟಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದನ್ನು ಶಾರ್ಟ್ ಮಾಡ್ತೀನಿ ಅಂತ ಹೋಗಿದ್ದಾಳೆ. 1 ವಾರ ಆಗುತ್ತೆ, ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಡೋಂಟ್ ವರಿ, ನನಗೆ ಅವಳು ಫೋನ್ ಮಾಡ್ತಾಳೆ, ಮಾಡಿದಾಗ ನಾನು ಹೇಳ್ತೀನಿ. ಹಾಂ, ಓಕೆಪ್ಪ, ಟೇಕ್ ಕೇರ್, ಬಾಯ್. ಬಾಯ್. ಕಿಶೋರ್, ನೀನು ಬರೋದ್ರೊಳಗೆ ಹೇಗಾದರೂ ಮಾಡಿ ನಾನು ದುರ್ಗನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿರ್ತೀನಿ. ಇಲ್ಲ, ಯಾರು ಕಾಣ್ತಾನೆ ಇಲ್ವಲ್ಲ, ಕರಿ ಎಲ್ರನ್ನು. ವೇಟ್ ಅಜ್ಜಿ, ವೇಟ್. ಲಕ್ಷ್ಮಿ, ಪ್ರಮೋದ್ ಬರ್ರಿ. ಸರು, ಪ್ರೇಮ್ ಬಂದ್ವಿ. ವಿಶ್ವರೂಪ್, ರೂಪನ್ ಜೊತೆ ಬರ್ತಿದ್ದೀನಿ. ಎಲ್ಲ ಜೋಡಿನೂ ಒಟ್ಟಿಗೆ ಬರ್ತಾ ಇರೋದು ನೋಡ್ತಿದ್ರೆ ದುರ್ಗಾ ಕಿಶೋರನು ಒಟ್ಟಿಗೆ ಬರ್ತಾರೆ ಅನ್ನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಜ್ಜಿ? ಹೌದು ವಿಶ್ವರೂಪ್, ಪ್ರತಿ ಹಬ್ಬಕ್ಕೂ ದುರ್ಗಾ ಇರ್ತಿದ್ಲು, ಕಿಶೋರ್ ಇರ್ತಾ ಇರ್ಲಿಲ್ಲ. ಈ ಸತಿ ಹಬ್ಬಕ್ಕೆ ಇಬ್ರು ಇಲ್ಲ, ಅದೇ ಬೇಜಾರು. ಅಲ್ವಾ ಅಜ್ಜಿ, ನಾನು ದುರ್ಗಾಕ್ಕನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದ್ರು, ಅಂತರ ಅಕ್ಕ ಮತ್ತೆ ನಮ್ಮ ಯಜಮಾನ್ರೆ ಬಂದಿಲ್ಲ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಅವ್ರು ಬರ್ತಾರೆ, ತಾವು ಸುಮ್ಮನೆ ಇರಿ. ಅಮ್ಮ ತಾಯಿ, ನಮ್ಮ ಮನೆಗೆ ಬಂದಿರೋ ಈ ಪಾಪಿ ಪ್ರಾರ್ಥನಾ ಹೇಗಾದ್ರೂ ಮಾಡಿ ನಮ್ಮ ಸಂಸಾರದಿಂದ ದೂರ ಮಾಡಿಸ್ಬಿಡು. ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಇಲ್ಲಿ ಯಾರು ಬೇಡ್ಕೊಂಡ್ರು ಒಳ್ಳೇದು ಮಾಡು, ನೆಮ್ಮದಿ ಕೊಡು, ಸುಖ ಸಂತೋಷ ಕೊಡು ಅಂತಾನೆ ಕೇಳ್ಕೊಳ್ಳೋದು. ಆದರೆ ಈ ಮನೆಗೆ ಸುಖ ಸಂತೋಷನ ಕಿತ್ಕೊಳ್ಳೋಕೆ ನಾನು ಬಂದಿರೋದು. ನಾನು ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರೆ ನಾನು ಬದುಕಕ್ಕಾಗಲ್ಲ. ನಾನು ಬದುಕಬೇಕು ಅಂದರೆ ಈ ಮನೆ ಒಡಿಲೇಬೇಕು. ಮಾಡೋ ಕೆಲಸನ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನನಗೆ ಈ ಮನೆ, ಆಸ್ತಿ, ಅಭಿ ಎಲ್ಲನೂ ಸಿಗಲೇಬೇಕು. ಅಮ್ಮ, ನನಗೆಲ್ಲ ಕೊಟ್ಟಿದ್ಯಾ, ಆದರೆ ಅದನ್ನು ಮೀರಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ದುರ್ಗಾ ಆಪತ್ತಲ್ಲಿದ್ದಾಳೆ. ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಾನು ಏನು ಮಾಡಬೇಕು ತಿಳಿತಾ ಇಲ್ಲ. ಮನೆ ಜನ ಆಘಾತ ಆಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಯಾರಿಗೂ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಸತ್ಯನ ಮುಚ್ಚಿಟ್ಟಿದ್ದೀನಿ. ನೀನೇ ನೋಡ್ಕೋಬೇಕು. ರಾಮ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋದ ದುರ್ಗಾ ದಸರಾಗಾದ್ರೂ ಬರ್ತಾಳೆ ಅನ್ಕೊಂಡೆ, ಅವಾಗ್ಲೂ ಬರಲಿಲ್ಲ. ದೀಪಾವಳಿಗಾದ್ರೂ ಬರ್ತಾಳೆ ಅನ್ಕೊಂಡ್ರೆ ಈಗಲೂ ಬರ್ತಿಲ್ಲ. ಹೌದಪ್ಪ, ಕಾಲು ಕೂಡ ಕನೆಕ್ಟ್ ಆಗ್ತಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಕೆಲವೊಂದ್ಸಲ ರಿಂಗ್ ಆಗುತ್ತೆ, ಬಟ್ ರಿಸೀವ್ ಮಾಡ್ತಾ ಇಲ್ಲ. ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾ ಮಾತಾಡಿದ್ದೀನಿ, ದುರ್ಗಾ ಬರ್ತಾಳೆ. ಸ್ವಲ್ಪ
ಕೆಲಸ ಜಾಸ್ತಿ ಟೈಮ್ ತಗೋತದೆ ಅಷ್ಟೇ. ಓ ಹಾಗಿದ್ರೆ ಸರಿ. ನನ್ನ ಮಗ ಹೇಳಿದಾನೆ ಅಂದಮೇಲೆ ನನಗೆ ನೆಮ್ಮದಿ. ಲೀಲಾ ಆರತಿ ತಟ್ಟ ಕೊಡಮ್ಮ. ಲೀಲಾ, ಒಂದು ನಿಮಿಷ. ನಾನಿದ್ದೀನಲ್ಲ. ದುರ್ಗಾನು ನಿಮ್ಮ ಸೆಲೆಕ್ಷನ್ ಅಲ್ವಾ? ಅದಕ್ಕೆ ದುರ್ಗಾ ನನ್ನ ಲೈಫಲ್ಲಿ ದ ಬೆಸ್ಟ್ ಗಿಫ್ಟ್ ಆಗಿದ್ದಾಳೆ. ಅವಳ ಮುಂದೆ ಈ ಗಿಫ್ಟ್ಗೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಪ್ಪ. ಐ ಆಮ್ ಗ್ಲಾಡ್ ಕಿಶೋರ್. ಅಪ್ಪ, ಇನ್ನೊಂದು ರಿಕ್ವೆಸ್ಟು. ರಿಕ್ವೆಸ್ಟ್ ಇಲ್ಲ ಕಿಶೋರ್. ಯು ಆರ್ ಮೆಚೂರ್ಡ್ ಇನಫ್ ಟು ಆಸ್ಕ್ ಮೀ ಎನಿಥಿಂಗ್. ಪ್ಲೀಸ್ ಕೇಳು. ಅಪ್ಪ, ದುರ್ಗಾಗೆ ಒಂದೇ ಒಂದು ಫೋನ್ ಮಾಡಿಕೊಡಿಪ್ಪ. ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ. ಅಷ್ಟು ದೂರದಿಂದ ಬಂದಿದ್ದೀನಿ, ಅವಳನ್ನ ನೋಡಬೇಕು ಅಂತ ಅನ್ಸಲ್ವಾ? ಕಿಶೋರ್, ಅದು ನಂಗೆ ಗೊತ್ತಪ್ಪ, ಅವಳು ನಿಮ್ಮ ಫೋನ್ ಮಾತ್ರ ರಿಸೀವ್ ಮಾಡ್ತಾಳೆ ಅಂತ. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ. ಕಿಶೋರ್, ನಿನ್ನ ಮಾತು ಕೇಳ್ತೀಯಲ್ವಾ? ನೀವೇನು ಹೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೇಳ್ತೀನಿ. ಹೇಳಿಪ್ಪ. ಹಾಗಿದ್ರೆ ಮೊದಲು ಹೋಗಿ ಮಾಡ್ಕೋ, ರಿಲ್ಯಾಕ್ಸ್ ಆಗು. ಸುಸ್ತಾಗಿರ್ತೀಯ. ದುರ್ಗಾನೇ ಬರ್ತಾಳಲ್ಲ, ಅವಾಗ ಮಾತಾಡುವಂತೆ. ಸರಿಪ್ಪ, ಆದರೆ ತುಂಬ ಕಾಯಿಸ್ಬೇಡಿ. ಅವಳಿಲ್ಲದೆ ಇರೋಕ್ಕಾಗಲ್ಲ. ತುಂಬ ಒಂಟಿ ಅನ್ಸುತ್ತೇನೋ ಅನ್ನೋ ಭಯ. ರೀ ರೀ ಹೇಳ್ತೀಯ? ನಾನು ಬಂದು ನಿಮ್ಮನ್ನ ಮುಟ್ಟಿ ಮಾತಾಡ್ಸೋವರೆಗೂ ನೀವು ಜಗತ್ತನ್ನೇ ಮರ್ತಿರೋ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ, ನೀವು ಟೆನ್ಷನಲ್ಲಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿದೆ ರೀ. ದುರ್ಗಾ ಅವ್ರ ಬಗ್ಗೆ ಏನು ವಿಷಯ ಗೊತ್ತಾಗ್ತಿಲ್ಲ ಅಂತ ತಾನೆ? ದುರ್ಗಾ ಮನೇಲಿಲ್ಲ ಅನ್ನೋ ವಿಷಯ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಈಗ ನೋಡಿದ್ರೆ ಸಡನ್ನಾಗಿ ಕಿಶೋರ್ ಮನೆಗೆ ಬಂದಿದ್ದಾನೆ. ಸದ್ಯಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ನಾಳೆ ದುರ್ಗಾ ಬಗ್ಗೆ ವಿಷಯ ಗೊತ್ತಾದರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವ್ನಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕವನಿದ್ದಾಗ ಏನೇ ಆದರೂ ತುಂಬ ಈಸಿಯಾಗಿ ಸಮಾಧಾನ ಮಾಡ್ತಾ ಇದ್ದೆ. ಆದರೆ ಈಗ ಹೆಂಡತಿ ದೂರ ಆಗಿದ್ದಾಳೆ ಅನ್ನೋ ವಿಷಯ ಇದೆಯಲ್ಲ, ಎಷ್ಟು ನೋವು ಕೊಡುತ್ತೆ ಅಂತ ನನಗೆ ಗೊತ್ತು. ಅದರಿಂದ ಮನಸ್ಸು, ಹೃದಯ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತು. ಕಿಶೋರ್ ಆ ಸ್ಟೇಟಿಗೆ ಹೋಗಬಾರ್ದು. ಐ ಡೋಂಟ್ ವಾಂಟ್ ದಿಸ್ ಟು ಹ್ಯಾಪನ್. ಅದಕ್ಕೆ ಮುಂಚೆ ಹೇಗಾದರೂ ಮಾಡಿ ದುರ್ಗನ್ ಕರ್ಕೊಂಬರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಏನು ಯೂಸ್ ಆಗ್ತಾ ಇಲ್ಲ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ರೀ. ನಾವು ಆದಷ್ಟು ಬೇಗ ದುರ್ಗಾ ಅವ್ರನ್ನ ಹುಡುಕ್ಲೇಬೇಕು. ಐನೋ, ಆದರೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರ ಪ್ರಯತ್ನನೂ ಪಡ್ತಾ ಇದ್ದೀನಿ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆಗ್ತಿಲ್ಲ ಅಂತ ನೀವ್ ಹೇಳ್ತಿದ್ದೀರಾ? ನಿಮ್ ಕೈಲಿ ಆಗಲ್ಲ ಅಂತ ನೀವ್ ಹೇಳಕ್ಕೆ ಆಗಲ್ಲ. ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ತಿರೋದು ನಿಮ್ಮೊಳಗಿರೋ ಅಪ್ಪ, ನಿಮ್ಮೊಳಗಿರೋ ಮಾವ. ಆ ಎರಡೂ ಸಂಬಂಧದ ಮಧ್ಯ ಹೆಚ್ಚು ವ್ಯತ್ಯಾಸ ಇಲ್ಲ. ಆ ಸಂಬಂಧಗಳು ನಿಮ್ನ ಏನು ಯೋಚನೆ ಮಾಡದೆ ಬಂದಿ ಮಾಡ್ತಿದೆ. ಒಂದು ಕ್ಷಣ ಆ ಸಂಬಂಧದಿಂದ ಆಚೆ ಬಂದು ನೀವು ಯೋಚನೆ ಮಾಡಿ. ದಾರಿನೇ ಕಾಣ್ದಿರೋ ನಿಮ್ಗೆ ಒಂದು ದಾರಿ ಅಲ್ಲ, 100 ದಾರಿ ಕಾಣಿಸುತ್ತೆ. ಏನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ ಹೆಂಡತಿನ ಹುಡುಕ್ಬೇಕು, ಈ ಮನೆ ದೀಪ ಬೆಳಗೋ ಸೊಸೆನ ಹುಡುಕ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನೀವು ಎಮೋಷನಲ್ ಆಗ್ತೀರಾ, ಕುಗ್ಗ್ ಹೋಗ್ತೀರಾ. ನೀವು ಒಂದ್ ಸತಿ ಏಜೆ ಆಗಿ ಯೋಚನೆ ಮಾಡಿ. ನಿಮ್ ಕೈಲಿ ಎಲ್ಲ ಸಾಧ್ಯ ರೀ. ಜಗತ್ತಲ್ಲಿ ಯಾವ್ದೇ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ನೀವು ಯಾವ್ದು